ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 18 ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಎ ಟ್ರಯಾಂಗಲ್, ಕನ್ನಡದಲ್ಲಿ ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣ, ಈ ಚಾಪ್ಟರ್ ಮೇಲೆ ಒಂದು 20 ಮಾಡೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ನವೋದಯ ಸಿಲೆಬಸ್ಸಲ್ಲಿ ಟ್ರಯಾಂಗಲ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಬ್ರಾಕೆಟಲ್ಲಿ ಅಲ್ಲಿ ನೋಡಿ ಆ್ಯಸ್ ಎ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ತ್ರಿಭುಜದ ವಿಸ್ತೀರ್ಣ ಬ್ರಾಕೆಟ್ ಒಳಗಡೆ ಆಯತದ ಭಾಗವಾಗಿ ಅಂತ ಕೊಟ್ಟಿದ್ದಾರೆ. ಹಂಗಂದರೆ ಒಂದು ರೆಕ್ಟ್ಯಾಂಗಲ್ ತೊಗೊಂಡು ಅದನ್ನು ಮಧ್ಯ ಡಿವೈಡ್ ಮಾಡಿದ್ರೆ, ಅದನ್ನು ಡಯಾಗನಲಿ 2 ಭಾಗ ಮಾಡಿದ್ರೆ ನಮಗೆ 2 ಟ್ರಯಾಂಗಲ್ ಸಿಗುತ್ತೆ. ಆಯಿತಾ? ಅವೆರಡು ಟ್ರಯಾಂಗಲ್ಲು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಆಯಿತಾ? ಒಂದು ಆಯತ ತಗೊಂಡು ಅದನ್ನು ಡಯಾಗನಲಿ ಡಯಾಗನಲ್ ಅಂದರೆ ಕನ್ನಡದಲ್ಲಿ ವಿಕರ್ಣ ಯೂಸ್ ಮಾಡಿ 2 ಭಾಗ ಮಾಡಿದ್ರೆ ಆ ರೆಕ್ಟ್ಯಾಂಗಲ್ಲು 2 ಟ್ರಯಾಂಗಲ್ ಕೊಡುತ್ತೆ. ಆಯಿತಾ? 2 ತ್ರಿಭುಜ ಕೊಡುತ್ತೆ. ಆ 2 ತ್ರಿಭುಜವು ಲಂಬಕೋನ ತ್ರಿಭುಜ ಆಗಿರುತ್ತೆ. ನೋಡಿ ಆ ಫಿಗರ್, ನೋಡಿ ಆ ಫಿಗರಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ರೆಕ್ಟ್ಯಾಂಗಲ್ ತೊಗೊಂಡಿದ್ದೀವಿ. ಒಂದು ರೆಕ್ಟ್ಯಾಂಗಲ್ ತೊಗೊಂಡು ಅದನ್ನು ಡಯಾಗನಲಿ ಕಟ್ ಮಾಡಿದ್ದೀವಿ. ಡಯಾಗನಲಿ ಕಟ್ ಮಾಡಿದಾಗ 2 ಟ್ರಯಾಂಗಲ್ ಸಿಕ್ಕಿದೆ. ಇದೊಂದು ಟ್ರಯಾಂಗಲ್ಲು, ಇದೊಂದು ಟ್ರಯಾಂಗಲ್. ಆಯಿತಾ? ಇದನ್ನು ಸಪ್ರೇಟಾಗಿ ಬರೆದ್ರೆ ಈ ಥರ ಬರುತ್ತೆ, ನಿಮಗೆ ಟ್ರಯಾಂಗಲ್ ಈ ಥರ ಕಾಣಿಸುತ್ತೆ. ಆಯಿತಾ? ಸಪ್ರೇಟಾಗಿ ಬರೆದ್ರೆ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ 2 ಟ್ರಯಾಂಗಲ್ ಸ್ಪೆಷಾಲಿಟಿ ಏನಂದರೆ ಇದು 90 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ ಇದೆಯಲ್ಲ, ಇದು 90 ಡಿಗ್ರಿ ಇರುತ್ತೆ. ಹಾಗಂದರೆ ಈ ಆರಿಜಾಂಟಲ್ಲು ವರ್ಟಿಕಲ್ ಲೈನ್ ಇದೆಯಲ್ಲ, ಈ ಆರಿಜಾಂಟಲ್ಲು ವರ್ಟಿಕಲ್ ಲೈನು ಇವೆರಡರ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಇಲ್ಲೂ ಅಷ್ಟೇ, ಈ ಆರಿಜಾಂಟಲ್ಲು ವರ್ಟಿಕಲ್ ಲೈನು ಇವೆರಡರ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಈ ರೀತಿ ವರ್ಟಿಕಲ್ ಮತ್ತು ಆರಿಜಾಂಟಲ್ ಲೈನ್ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇದ್ದರೆ ಇದನ್ನು ಇಂಗ್ಲೀಷಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಆಯಿತಾ? ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಲಂಬಕೋನ ತ್ರಿಭುಜ ಅಂತ ಹೇಳ್ತೀವಿ. ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ನೋಡಿ, ಆ್ಯಸ್ ಪರ್ ನವೋದಯ ಸಿಲೆಬಸ್ ಪ್ರಕಾರ ಟ್ರಯಾಂಗಲ್ ಮೇಲೆ ಏನೇ ಕ್ವಶನ್ ಕೊಟ್ಟರು ಅವರು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಭುಜ, ಕನ್ನಡದಲ್ಲಿ ಲಂಬಕೋನ ತ್ರಿಭುಜ, ಇದ್ರ ಮೇಲೆ ಮಾತ್ರ ಕ್ವಶನ್ ಕೇಳಬೇಕು. ಯಾಕಂದರೆ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾನೆ, ಸಿಲೆಬಸ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಏರಿಯಾ ಆಫ್ ಟ್ರಯಾಂಗಲ್ ಬ್ರಾಕೆಟ್ ಒಳಗೆ ಆ್ಯಸ್ ಎ ಪಾರ್ಟ್ ಆಫ್ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾನೆ. ಆಯಿತಾ? ತ್ರಿಭುಜದ ವಿಸ್ತೀರ್ಣ ಆಯತದ ಭಾಗವಾಗಿ ಅಂದ್ಬಿಟ್ಟು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಅದರ ಅರ್ಥ ರೆಕ್ಟ್ಯಾಂಗಲ್ ತೊಗೊಂಡು ಮಧ್ಯೆ ಕಟ್ ಮಾಡಿದ್ರೆ 2 ಟ್ರಯಾಂಗಲ್ ಬರುತ್ತೆ. ಅದು 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಆಯಿತಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಇದ್ರ ಮೇಲೆ ಅವರು ಏನೇ ಕ್ವಶನ್ ಕೇಳಿದ್ರು ಇದ್ರ ಮೇಲೆ ಕೇಳಬೇಕು. ಆಯಿತಾ? ಇದ್ರ ಮೇಲೆ ಹಬ್ಬ ಅಂದರೆ ಏನು ಕೇಳ್ಬೋದು? ಈ ಟ್ರಯಾಂಗಲ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಅದು ಬಿಟ್ಟರೆ ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಇವಿಷ್ಟೇ ಇರೋದು ನವೋದಯ ಸಿಲೆಬಸ್ಸಲ್ಲಿ. ಯಾವುದೇ ರೆಕ್ಟ್ಯಾಂಗಲ್ ತೊಗೊಂಡು ಅದನ್ನು ಡಯಾಗನಲಿ ಕಟ್ ಮಾಡಿದ್ರೆ ನಮಗೆ 2 ಟ್ರಯಾಂಗಲ್ ಸಿಗುತ್ತೆ. ಆಯಿತಾ? 2 ಟ್ರಯಾಂಗಲ್ಲಿ ಒಂದು ಟ್ರಯಾಂಗಲ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯಿತಾ? ಇಲ್ಲಿ ನೋಡಿ, ಈ ಟ್ರಯಾಂಗಲ್ದು ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಆಯಿತಾ? ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಇದನ್ನು ಬೇಸ್ ಅಂತ ಹೇಳ್ತೀವಿ. ಆಯಿತಾ? ಬೇಸ್ ಅಂತ ಹೇಳ್ತೀವಿ. ಇದನ್ನು ಹೈಟ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೈಟ್ ಅಂತ ಹೇಳ್ತೀವಿ. ಆಯಿತಾ? ಕನ್ನಡದಲ್ಲಿ ಪಾದ ಅಂತ ಹೇಳ್ತೀವಿ. ಆಯಿತಾ? ಕೆಲವರು ಉದ್ದ ಅಂತಲೂ ಕರೀತಾರೆ. ಕೆಲವರು ಕ್ವಶನಲ್ಲಿ ಉದ್ದ ಅಂತಲೂ ಕೊಡ್ತಾರೆ. ಇಂಗ್ಲೀಷಲ್ಲಿ ಇದನ್ನು ಎತ್ತರ ಅಂತ ಹೇಳ್ತಾರೆ. ಆಯಿತಾ? ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇದನ್ನು ಬೇಸ್ ಅಂತ ಹೇಳ್ತೀವಿ, ಅಥವಾ ಪಾದ ಅಥವಾ ಉದ್ದ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಹೈಟ್ ಇದೆಯಲ್ಲ, ಇದನ್ನು ಹೈಟ್ ಅಂತ ಕರಿತೀವಿ ಅಥವಾ ಎತ್ತರ ಅಂತ ಕರಿತೀವಿ. ಅದನ್ನು ನೆಕ್ಸ್ಟು ಇದಿದೆಯಲ್ಲ, ಏಣಿ ಥರ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಏಣಿ ಥರ ಇದೆಯಲ್ಲ, ಇದನ್ನು ಹೈಪೋಟೆನಸ್ ಅಂತ ಹೇಳ್ತೀವಿ. ಹೈಪೋಟೆನಸ್. ಆಯಿತಾ? ಇಲ್ಲಿಂದ ಇಲ್ಲಿಗೆ ಏಣಿ ಥರ ಇದೆಯಲ್ಲ, ಇದನ್ನು ಹೈಪೋಟೆನಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಿಕರ್ಣ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಿಕರ್ಣ ಅಂತ ಕರಿತೀವಿ. ಆಯಿತಾ? ಇದ್ರದ್ದು ಏರಿಯಾ ಏನಾರ ಕೇಳಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ನೋಡಿ, ಏರಿಯಾ ಏನಾರ ಕೇಳಿದ್ರೆ ಕನ್ನಡದಲ್ಲಿ ವಿಸ್ತೀರ್ಣ. ಆಯಿತಾ? ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು. ಆಯಿತಾ? ನೋಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಕನ್ನಡದಲ್ಲಿ ಹಾಫ್ ಇಂಟು ಬೇಸ್ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಕರಿಬೋದು. ಆಯಿತಾ? ಪಾದ ಇಂಟು ಎತ್ತರ ಅಂದರೆ ಆ ಫಿಗರ್ ನೋಡಿ, ಆ ಫಿಗರಲ್ಲಿ ಕಾಣಿಸ್ತಾ ಇದೆ ಸೇಮ್ ಪಾದದ ಥರನೇ ಇದೆ. ಇದು ಪಾದದ ಥರ ಇದೆ, ಇದು ಎತ್ತದ ಥರ ಇದೆ. ಆಯಿತಾ?
ಇದು ಪಾದದ ರೀತಿ ಇದೆ, ಇದು ಎತ್ತರದ ರೀತಿ ಇದೆ. ಅದಕ್ಕೋಸ್ಕರ ಇದನ್ನು ಕನ್ನಡದಲ್ಲಿ ಪಾದ ಇಂಟು ಎತ್ತರ ಅಂತ ಕರೀತಾರೆ. ಇದನ್ನು ಸಿಂಪಲಾಗಿ ಏನಂತ ಬರ್ಕೋಬೋದು ಅಂದರೆ ಎ ಈಸ್ ಈಕ್ವಲ್ ಟು, ಎ ಅಂದರೆ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ನೆನ್ಪಿಟ್ಕೋಬೇಕು. ಆಯಿತಾ? ನೀವು ಕನ್ನಡ ಮೀಡಿಯಂ ಮಕ್ಕಳೇ ಆಗಿರಲಿ ಅಥವಾ ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳೇ ಆಗಿರಲಿ, ಆಯಿತಾ, ನೀವು ಏನೇ ಸರ್ಕಸ್ ಮಾಡೋಂಗಿದ್ರು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಮಾತ್ರ ಮಾಡಬೇಕು. ಆಯಿತಾ? ಇದೆಲ್ಲ ಏರಿಯಾ ಇಸ್ ಈಕ್ವಲ್ ಟು ಅಂದರೆ ಕನ್ನಡದಲ್ಲಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಕನ್ನಡದಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ. ಇವೆಲ್ಲ ಇಲ್ಲೇ ನೀವು ಕ್ಲಿಯರಾಗಿ ಕಲ್ತ್ಕೊಂಡಿರಬೇಕು. ಆಯಿತಾ? ನೀವು ಕ್ವಶನ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಹೋದಾಗ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಯಿತಾ? ಈ ರೀತಿ ಹರಿಕತೆ ಬರೀತಾ ಕೂತ್ಕೋಬಾರ್ದು. ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಅಂದ ತಕ್ಷಣ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ಕನ್ನಡದಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ. ಇದನ್ನು ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಇಂಟು ಎಚ್ ಅಂತ ಸಿಂಪಲಾಗಿ ಒಂದು ಸಣ್ಣ ಲೈನಲ್ಲಿ ಬರೆದ್ಬಿಟ್ಟು ನೀವು ಆನ್ಸರ್ ಮಾಡಬೇಕು. ಪ್ರತಿಯೊಂದು MCQ ಕ್ವಶನ್ನು ಆನ್ಸರ್ ಮಾಡಬೇಕು. ಈ ರೀತಿ ಉದ್ದುದ ಬರೀತಾ ಕೂತ್ಕೋಬಾರ್ದು. ಆಯಿತಾ? ಅದನ್ನೆಲ್ಲ ಈಗಲೇ ಪ್ರಾಕ್ಟೀಸ್ ಮಾಡಿ. ಈ ರೈಟ್ ಆ್ಯಂಗಲ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡಬೇಕು ನೋಡಿ. ಫಸ್ಟ್ ಏನು ಮಾಡ್ಕೊಳ್ಳಿ, ಇದನ್ನು ಬೇಸ್ನ ಬಿ ಅಂತ ಮೆನ್ಷನ್ ಮಾಡ್ಕೊಳ್ಳಿ, ಇದನ್ನು ಎಚ್ನ ಹೈಟ್ನ ಎಚ್ ಅಂತ ಬರ್ಕೊಳ್ಳಿ, ಇದನ್ನು ಹೈಪೋಟೆನಸ್ ವಿಕರ್ಣನ ಎಲ್ ಅಂತ ಬರ್ಕೊಳ್ಳಿ. ಆಯಿತಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅವ್ರೇನಾರ ಪೆರಿಮೀಟರ್ ಏನಾರು ಕೇಳಿದ್ರೆ ಪೆರಿಮೀಟರ್, ಆಯಿತಾ, ಪೆರಿಮೀಟರ್ ಕನ್ನಡದಲ್ಲಿ ಸುತ್ತಳತೆ. ಆಯಿತಾ? ಪಿ ಈಸ್ ಈಕ್ವಲ್ ಟು ಯಾವ್ದಾರು ಒಂದು ಕಾರ್ನರಿಂದ ಶುರು ಮಾಡಿ ನೋಡಿ. ಬಿ, ಇಲ್ಲಿಂದ ಇಲ್ಲಿಗೆ ಬಿ. ಆಯಿತಾ? ಇಲ್ಲಿಂದ ಇಲ್ಲಿಗೆ ಎಚ್, ಇಲ್ಲಿಂದ ಇಲ್ಲಿಗೆ ಎಚ್. ಆಯಿತಾ? ಇಲ್ಲಿಂದ ಇಲ್ಲಿಗೆ ಎಲ್. ಆಯಿತಾ? ಈ ರೀತಿ ಪಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎಚ್ ಪ್ಲಸ್ ಎಲ್ ಅಂತ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಯಿತಾ? ಪೆರಿಮೀಟರ್ ಏನೋ ಕೇಳಿದ್ರೆ ನೀವು ಡೈರೆಕ್ಟಾಗಿ ಪಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎಚ್ ಪ್ಲಸ್ ಎಲ್. ಆ್ಯಕ್ಚುಲಿ ಈ ಫಾರ್ಮುಲಾ ಬೇಕಾಗಿಲ್ಲ. ನೀವು ಅವರು ಮೂರು ಕಡೆ ಡೈಮೆನ್ಷನ್ನ ಕೊಟ್ಟಿದ್ರೆ ಒಂದು ಕಾರ್ನರಿಂದ ಶುರು ಮಾಡಿ, ಆಯಿತಾ, ಒಂದು ರೌಂಡ್ ಸುತ್ಕೊಬನ್ನಿ, ಹಿಂಗೋಗಿ ವಾಪಸ್ ಹಿಂಗೆ ಬನ್ನಿ, ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ಫಿಗರ್ ನೋಡಿ. ನೆಕ್ಸ್ಟ್ ಫಿಗರಲ್ಲಿ ಏನು ಕೊಟ್ಟಿದ್ದಾನೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ಇನ್ನೊಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಆಯಿತಾ? ಅದು ರೆಕ್ಟ್ಯಾಂಗಲ್ ಆರ ಇರ್ಬೋದು, ಸ್ಕ್ವೇರ್ ಆರ ಆಗಿರ್ಬೋದು. ಅದನ್ನು ಡಯಾಗನಲಿ ಈ ರೀತಿ ಕಟ್ ಮಾಡಿದ್ರೆ, ಇದನ್ನು ಡಯಾಗನಲಿ ಈ ರೀತಿ ಕಟ್ ಮಾಡಿದ್ರೆ ನಮಗೆ ಎರಡು ಟ್ರಯಾಂಗಲ್ ಸಿಗುತ್ತೆ. ಆಯಿತಾ? ಎರಡು ಟ್ರಯಾಂಗಲ್ ಸಿಗುತ್ತೆ. ಇದನ್ನು ಬೇಸ್ ಅಂತ ಕರಿತೀವಿ. ಆಯಿತಾ? ಇದನ್ನು ಹೈಟ್ ಅಂತ ಕರಿತೀವಿ. ಇದ್ರೂ ಅಷ್ಟೇ, ಇದನ್ನು ಬೇಸ್ ಅಂತ ಕರಿತೀವಿ, ಇದನ್ನು ಹೈಟ್ ಅಂತ ಕರಿತೀವಿ. ಆಯಿತಾ? ಏರಿಯಾ ಫಾರ್ಮುಲಾ ಒಂದೇ ಆಗಿರುತ್ತೆ. ಏರಿಯಾ ವಿಸ್ತೀರ್ಣ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಒಂದೇ ಆಗಿರುತ್ತೆ. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇನ್ ಕೇಸ್ ಅವ್ರೇನಾದರೂ ರೆಕ್ಟ್ಯಾಂಗಲ್ ಜೊತೆ ಸ್ಕ್ವೇರ್ ಏನಾರ ಕೊಟ್ಟರೆ, ಫಿಗರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂದರೆ ತಲೆ ಕೆಡಿಸ್ಕೋಬೇಡಿ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈ ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಅಥವಾ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಆಯಿತಾ? ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಅಂದರೆ ಒಂದು ರೌಂಡ್ ಸುತ್ಕೊಬನ್ನಿ. ಆಯಿತಾ? ಒಂದು ರೌಂಡು ಸುತ್ಕೊಂಡು ಬಂದು ಅದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ ಎಕ್ಸ್ಪರ್ಟ್, ಅವ್ರು ಏನು ಮಾಡ್ತಾರೆ ಅಂದರೆ ಹೋದ ಸಲ ಕೊಟ್ಟಿರ್ತಾರಲ್ಲ ಕ್ವಶನ್ನು, ಆ ರೀತಿ ಕ್ವಶನ್ ಈ ಸಲ ರಿಪೀಟ್ ಮಾಡಬಾರ್ದು ಅಂತ ಒಂದು ಕಾರಣದಿಂದ, ಅಥವಾ ಒಂದು ಸ್ವಲ್ಪ ಈ ಸಲ ಕ್ವಶನ್ ಪೇಪರ್ ಡಿಫ್ರೆಂಟಾಗಿ ಕೊಡೋಣ ಆ ಥರ ಕಾರಣದಿಂದ, ಅಥವಾ ಒಂದು ಸ್ವಲ್ಪ ಟಫಾಗಿ ಕೊಡೋಣ ಅಂದ್ಬಿಟ್ಟು ಕ್ವಶನ್ ಪೇಪರ್ನ ಟಫ್ನೆಸ್ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಸಿಲೆಬಸಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಇನ್ನೊಂದು ಟೈಪ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಕಾದ್ರೂ ಕೊಡ್ಬೋದು. ಆಯಿತಾ? ಅದಕ್ಕೋಸ್ಕರ ನಾನು ಇದ್ರ ಮೇಲೂ ಒಂದೆರಡು ಕ್ವಶನ್ನು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ? ನಮಗೆಲ್ಲ ಗೊತ್ತಾಯಿದೆ ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಾದ್ರು ಕೊಟ್ಟರೆ ಅದ್ರ ಪೆರಿಮೀಟರ್ ಏರಿಯಾ ಫೈಂಡ್ ಔಟ್ ಮಾಡೋದು ನಮಗೆಲ್ಲ ಗೊತ್ತಿದೆ. ಏರಿಯಾ ನಾವೇನು ಮಾಡ್ತೀವಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ಅವ್ರೇನಾರ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನಾರು ಕೊಟ್ಟರೆ ಕನ್ನಡದಲ್ಲಿ ಸಮಭುಜ ತ್ರಿಭುಜ. ಆಯಿತಾ? ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಕನ್ನಡದಲ್ಲಿ ಸಮಭುಜ ತ್ರಿಭುಜ ಅಂತ ಹೇಳ್ತಾರೆ. ಹಂಗಂದರೆ ಈ ಮೂರು ಬಾಹು ಇದೆಯಲ್ಲ, ಇದು ಮೂರು ಬಾಹುಗಳ ಲೆಂತು ಈಕ್ವಲ್ ಆಗಿರುತ್ತೆ. ಆಯಿತಾ? ಈ ಲೆಂತು ಮತ್ತು ಈ ಲೆಂತು ಮೂರು ಲೆಂತು ಈಕ್ವಲ್ ಡೈಮೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸಮಭುಜ ತ್ರಿಭುಜ ಅಂತ ಹೇಳ್ತಾರೆ. ಆಯಿತಾ? ಇದು 30 ಸೆಂಟಿಮೀಟರ್ ಇದ್ದರೆ ಇದು 30 ಸೆಂಟಿಮೀಟರ್ ಇರುತ್ತೆ, ಇದು 30 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ಇದನ್ನು ಈಕ್ವಿಲ್ಯಾಟ್ರಲ್ ಅಥವಾ ಸಮಭುಜ ತ್ರಿಭುಜ ಅಂತ ಹೇಳ್ತಾರೆ. ಅಕಸ್ಮಾತ್ ಈ ರೀತಿ ಏನಾರು ಟ್ರಯಾಂಗಲ್ ಕೊಟ್ಟರೆ ನೀವು ಏರಿಯಾನ ಅಲ್ಲೂ ಕೊಟ್ಟಿದ್ದೀನಿ ನೋಡಿ, ಅಲ್ಲೂ ಮೆನ್ಷನ್ ಮಾಡಿದ್ದೀನಿ, √3/4 ಇಂಟು a²
ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆಯಿತಾ. ಇದ್ರದ್ದು ಏರಿಯಾ ಏನಾರ ಕೇಳಿದ್ರೆ √3/4 ಇಂಟು ಎ ಸ್ಕ್ವೇರ್. ಎ ಅಂದರೆ ಈ ಸೈಡ್ಸ್ ಆಯಿತಾ, ಎಲ್ಲ ಈಕ್ವಲ್ ಸೈಡ್ಸ್ ಇರೋದ್ರಿಂದ ಇಲ್ಲಿ ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಏರಿಯಾ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಆ್ಯಸ್ ಯೂಶುವಲ್ ಒಂದು ಕಾರ್ನಿಂದ ಶುರು ಮಾಡಿ ಒಂದು ರೌಂಡ್ ಸುತ್ಕೊಬನ್ನಿ. ತುಂಬ ಕೆಲವೊಂದು ಸಲ ಏನು ಮಾಡ್ತಾನೆ ಅಂದರೆ ಟ್ರಯಾಂಗಲ್ದು ಪೆರಿಮೀಟರ್ ಅಥವಾ ಸುತ್ತಳತೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳ್ತಾನೆ. ಕೇಳಿದಾಗ ಏನು ಮಾಡ್ತಾನೆ, ಎರಡು ಕಡೆ ಡೈಮೆನ್ಷನ್ ಕೊಟ್ಟಿರ್ತಾನೆ, ಮೂರನೇದು ಕೊಟ್ಟಿರಲ್ಲ ಆಯಿತಾ. ಮೂರನೇದು ಕೊಟ್ಟಿರಲ್ಲ, ಇವೆರಡು ಕೊಟ್ಟಿದ್ದಾನೆ, ಇದೊಂದು ಕೊಟ್ಟಿರಲ್ಲ. ಅಥವಾ ಇವೆರಡು ಕೊಟ್ಟಿರ್ತಾನೆ, ಇದು ಮತ್ತು ಇದು ಕೊಟ್ಟಿರ್ತಾನೆ, ಇದನ್ನು ಕೊಟ್ಟಿರಲ್ಲ ಆಯಿತಾ. ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ ಆಯಿತಾ. ಕೆಲವೊಂದು ಸಲ ಏನು ಮಾಡ್ತಾನೆ, ಇದು ಮತ್ತು ಇದು ಕೊಟ್ಟಿರ್ತಾನೆ, ಇದು ಕೊಟ್ಟಿರಲ್ಲ, ಈ ಡೈಮೆನ್ಷನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನಾವು ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಬೇಕು ಆಯಿತಾ. ಪೈಥಾಗೋರಸ್ ಥಿಯರಮ್ ಅಥವಾ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಅದು ನೋಡಿ, ಅದೇನಂದರೆ ನೋಡಿ, ಇದು ಬೇಸು, ಇದು ಹೈಟು, ಇದು ಲೆಂತು ಆಯಿತಾ, ಇದು ಲೆಂತು. ಪೈಥಾಗೋರಸ್ ಥಿಯರಮ್ ಅಂದರೆ ಏನಂದರೆ L² = B² + A². ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು ನೀವು ಆಯಿತಾ. ಯಾವುದಾದ್ರೂ ಎರಡು ಕಡೆ ಡೈಮೆನ್ಷನ್ ಕೊಟ್ಬಿಟ್ಟು ಮೂರನೇದ ಫೈಂಡ್ ಔಟ್ ಮಾಡಿ ಅಂತ ಏನಾರ ಕೇಳಿದ್ರೆ, ಅಕಸ್ಮಾತು ಯಾವುದಾದ್ರು ಎರಡು ಡೈಮೆನ್ಷನ್ ಕೊಟ್ಟು ಮೂರನೇ ಡೈಮೆನ್ಷನ್ ಕೊಟ್ಟಿಲ್ದೇ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ, ಏರಿಯಾ ಫೈಂಡ್ ಔಟ್ ಮಾಡಿ ಅಂದರೆ ಈ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಿ ನೀವು ಆ ಮೂರನೇದು ಯಾವ್ದು ಕೊಟ್ಟಿಲ್ಲ ಆ ಡೈಮೆನ್ಷನ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. L² = B² + A². ಅಂದರೆ L² ಅಂದರೆ ಇದು ವಿಕರ್ಣ, ಇದೇ ಜಾಸ್ತಿ ಲೆಂತ್ ಇರೋದು. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಈ ಲೆಂತು ತುಂಬ ಜಾಸ್ತಿ ಇರುತ್ತೆ, ಎಲ್ಲದಕ್ಕಿಂತ ಈ ಲೆಂತ್ ಜಾಸ್ತಿ ಇರುತ್ತೆ. ಇದ್ರ ಸ್ಕ್ವೇರ್ ಈಕ್ವಲ್ ಟು ಆಯಿತಾ, ವಿಕರ್ಣ ಕನ್ನಡದಲ್ಲಿ ಹೈಪೋಟೆನಸ್. ಇದ್ರ ಸ್ಕ್ವೇರ್ ಈಕ್ವಲ್ ಟು ಇದ್ರ ಸ್ಕ್ವೇರು ಪ್ಲಸ್ ಇದ್ರ ಸ್ಕ್ವೇರ್ ಆಯಿತಾ, B² + A². ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಒಂದು ಸಜೆಷನ್ ಕೊಡ್ತೀನಿ. ಅದೇನೆಂದರೆ ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮೊದಲೇ ಕೆಲವೊಂದು ಡೇಟಾ ಗೊತ್ತಿರಬೇಕು, ಕೆಲವೊಂದು ವಿಷಯ ಗೊತ್ತಿರಬೇಕು. ಅದೇನೆಂದರೆ ನೋಡಿ, ಸ್ಕ್ವೇರ್ ಮೀಟರ್, ಇಂಗ್ಲೀಷಲ್ಲಿ ಸ್ಕ್ವೇರ್ ಮೀಟರ್ ಕೆಲವೊಂದು ಸಲ ಈ ಥರ ಕೊಡ್ತಾನೆ, ಕೆಲವೊಂದು ಸಲ ಈ ರೀತಿ ಕೊಡ್ತಾನೆ ಆಯಿತಾ, SQ.m ಅಂತ ಕೊಡ್ತಾನೆ. ಇನ್ನೂ ಕೆಲವೊಂದು ಸಲ ಮೀಟರ್ ಸ್ಕ್ವೇರ್ ಅಂತ ಡೈರೆಕ್ಟಾಗಿ ಈ ರೀತಿ ಕೊಡ್ತಾನೆ. ಕನ್ನಡದಲ್ಲಿ ಚದರ ಮೀಟರ್ ಅಂತ ಕೊಡ್ತಾನೆ, ಕೆಲವೊಂದು ಸಲ ಚ.ಮಿ ಅಂತ ಕೊಟ್ಟಿರ್ತಾನೆ, ಕೆಲವೊಂದು ಸಲ ಮೀಟರ್ ಸ್ಕ್ವೇರ್ ಕೊಡ್ತಾನೆ. ಅದೇ ರೀತಿ ಸ್ಕ್ವೇರ್ ಸೆಂಟಿಮೀಟರ್, ಇನ್ನೂ ಕೆಲವು ಸಲ SQ.cm, ಇನ್ನೂ ಕೆಲವು ಸಲ ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಕನ್ನಡದಲ್ಲಿ ಚದರ ಸೆಂಟಿಮೀಟರ್, ಚ.ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾನೆ ಆಯಿತಾ. ಮತ್ತು ಇನ್ನೊಂದು ವಿಷಯ ಅಂದರೆ ಎಕ್ಸಾಮಲ್ಲಿ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಅಥವಾ ಕನ್ನಡದಲ್ಲಿ ವಿಸ್ತೀರ್ಣ ಫೈಂಡ್ ಔಟ್ ಮಾಡ್ತೀನಿ ಅಂತ ಕೇಳಿದ್ರೆ, ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಥವಾ ಸುತ್ತಳತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಇಷ್ಟ ಶುದ್ಧ ಬರಿತಾ ಕೂತ್ಕೋಬೇಡಿ. ಏರಿಯಾ, ವಿಸ್ತೀರ್ಣ, ಪೆರಿಮೀಟರ್, ಸುತ್ತಳತೆ ಅಂತ ಇಷ್ಟ ಶುದ್ಧ ಬರಿತಾ ಕೂತ್ಕೋಬೇಡಿ ಆಯಿತಾ. ಏರಿಯಾ, ವಿಸ್ತೀರ್ಣ ಅಂದ ತಕ್ಷಣ ಒಂದೇ ಒಂದು ಲೆಟರ್ ಯೂಸ್ ಮಾಡಿ, ಒಂದೇ ಒಂದು ಅಕ್ಷರ ಎ ಅಂತ ಬರೆದುಬಿಟ್ಟು ಫಾರ್ಮುಲಾ ಬರೆದ್ಬಿಟ್ಟು ಫೈಂಡ್ ಔಟ್ ಮಾಡಿ. ಅದೇ ರೀತಿ ಪೆರಿಮೀಟರ್ ಅಥವಾ ಸುತ್ತಳತೆ ಕೇಳಿದ್ರೆ P ಅನ್ನೋ ಒಂದೇ ಒಂದು ಲೆಟ್ರು ಯೂಸ್ ಮಾಡಿ ನೀವು ಫಾರ್ಮುಲಾ ಬರೆದು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಈ ರೀತಿ ಮಾಡಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಆಯಿತಾ. ಕಡಿಮೆ ಟೈಮಲ್ಲಿ ಜಾಸ್ತಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನಲ್ಲಿ ಈ ರೀತಿ ಫಿಗರ್ ಕೊಟ್ಟಿದ್ದಾನೆ. ಈ ರೀತಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಬಿಟ್ಟು ಇದು 8 ಸೆಂಟಿಮೀಟರ್, ಹೈಟು 8 ಸೆಂಟಿಮೀಟರ್, ಹೈಪೋಟೆನಸ್ 10 ಸೆಂಟಿಮೀಟರ್ ಆಯಿತಾ. ಕೊಟ್ಬಿಟ್ಟು ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಈ ರೀತಿ ಕೊಟ್ಟರೆ ಏನು ಮಾಡಿ ಅಂದರೆ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಿ. ಏನದು, L² = B² + A² ಆಯಿತಾ. ಇದು L ಅಂತ ತಗೊಳ್ಳಿ, ಇದು L, ಇದು H, ಇದು B. ಬೇಸ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಫಾರ್ಮುಲಾ ಅಪ್ಲೈ ಮಾಡಿ. L² ಅಂದರೆ 10², 10² = B² ಅಂದರೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. H² ಅಂದರೆ 8² ಆಯಿತಾ. ನೋಡಿ 10² ಹಿಂಗೆ ಬರ್ಕೊಳ್ಳಿ. 8² ಈ ಕಡೆ ಬಂದರೆ -8² ಆಗುತ್ತೆ, ಇದು B² ಆಗುತ್ತೆ ಆಯಿತಾ. 10² ಅಂದರೆ ಎಷ್ಟು, 100 ಆಗುತ್ತೆ. 8² ಅಂದರೆ 64 ಆಗುತ್ತೆ, B² ಆಗುತ್ತೆ. 100ಅಲ್ಲಿ 64 ಕಳೆದ್ರೆ 36 = B² ಆಗುತ್ತೆ ಆಯಿತಾ. 36ನ 6 × 6 ಅಂತ ಬರ್ಕೋಬೋದು, ಇದನ್ನು B × B ಅಂತ ಬರ್ಕೋಬೋದು ಆಯಿತಾ. ಹಂಗಂದರೆ B = 6 ಅಂತ, B = 6 ಅಂತ ಆಯಿತಾ. ಇದೇನಾಗುತ್ತೆ, 6 ಸೆಂಟಿಮೀಟರ್ ಬರುತ್ತೆ ಆಯಿತಾ. 6 ಸೆಂಟಿಮೀಟರ್. ಆನ್ಸರ್ ಏನಾಗುತ್ತೆ, ಆನ್ಸರ್
ಸಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಸೈಡ್ ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು 32 ಸೆಂಟಿಮೀಟರ್ ಆ್ಯಂಡ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್ 58 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಫೈಂಡ್ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್. ಆಯಿತಾ, ಮೂರನೇ ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಕನ್ನಡದಲ್ಲಿ ಒಂದು ಲಂಬಕೋನ ತ್ರಿಕೋನದಲ್ಲಿ, ಆಯಿತಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಕೋನ ಅಂದ ತಕ್ಷಣ ಈ ಥರ ಡಯಾಗ್ರಾಮ್ ಬರ್ಕೋಬೇಕು. ಆಯಿತಾ, ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಓದಿ. ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಯಾವ್ದಾದ್ರು ತೊಗೋಬೋದು ನೀವು. ಇದನ್ನೇ ನಾನು ಎ ಅಂತ ತಗೋತೀನಿ, 12 ಸೆಂಟಿಮೀಟರ್. ಆಯಿತಾ, ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 32 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು 32 ಸೆಂಟಿಮೀಟರ್ ಅಂತ ತಗೋತೀನಿ. ನೆಕ್ಸ್ಟು ಸುತ್ತಳತೆ ಕೊಟ್ಟಿದ್ದೇನೆ, ಪೆರಿಮೀಟರ್. ಪೆರಿಮೀಟರ್ ಈಸ್ ಈಕ್ವಲ್ ಟು ಪಿ ಅಂತ ತಗೋತಾ ಇದ್ದೀನಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 58 ಸೆಂಟಿಮೀಟರ್. ಆಯಿತಾ, ಈ ರೀತಿ ಕೊಟ್ಬಿಟ್ಟು ಮೂರನೇ ಬದಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಆಯಿತಾ, ಮೂರನೇ ಬದಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಆಯಿತಾ, ಇದಕ್ಕೇನು ಮಾಡಿ, ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ, ನೋಡಿ, ಪೆರಿಮೀಟರ್ ಈಸ್ ಈಕ್ವಲ್ ಟು, ನಾನು ಇದನ್ನು ಎ, ಇದನ್ನು ಬಿ, ಇದನ್ನು ಸಿ ಅಂತ ತಗೋತೀನಿ. ಆಯಿತಾ, ಇದನ್ನು ಸಿ ಅಂತ ತಗೋತೀನಿ. ಪೆರಿಮೀಟರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ. ಆಯಿತಾ, ಪೆರಿಮೀಟರ್ ಕೊಟ್ಟಿದ್ದಾನೆ 58 ಸೆಂಟಿಮೀಟರ್. ಎ ಕೊಟ್ಟಿದ್ದಾನೆ, ಎ ಇಸ್ ಈಕ್ವಲ್ ಟು 12. ಬಿ ಕೊಟ್ಟಿದ್ದಾನೆ 32. ಸಿ ಕೊಟ್ಟಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು, ಮೂರನೇ ಬದಿಯನ್ನು ಫೈಂಡ್ ಔಟ್ ಮಾಡಿ ಅಂತ. ಆಯಿತಾ, ಇದನ್ನು ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ 44 ಪ್ಲಸ್ ಸಿ ಆಗುತ್ತೆ, ಇದು 58 ಆಗುತ್ತೆ. 44 ಈ ಕಡೆ ಬಂದರೆ ಎಷ್ಟಾಗುತ್ತೆ, -44 ಆಗುತ್ತೆ, ಇದು ಸಿ ಆಗುತ್ತೆ. ಆಯಿತಾ, ಇದೆಷ್ಟಾಗುತ್ತೆ, 58ಅಲ್ಲಿ 44 ಮೈನಸ್ ಮಾಡಿ ಎಷ್ಟಾಗುತ್ತೆ, 6 8 14. ಸಿ ಇಸ್ ಈಕ್ವಲ್ ಟು 14 ಆಗುತ್ತೆ. ಸಿ ಇಸ್ ಈಕ್ವಲ್ ಟು 14. ಆನ್ಸರ್ ಡಿ ಆಗುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ನೋಡಿ, ವಾಟ್ ಈಸ್ ದ ಮೆಜರ್ ಆಫ್ ದ ಪರ್ಪೆಂಡಿಕ್ಯುಲರ್ ಹೈಟ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಸ್ ಎ ಹೈಪೋಟೆನಸ್ ಆಫ್ 13 ಸೆಂಟಿಮೀಟರ್ ಆ್ಯಂಡ್ ಬೇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಹಂಗಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ. ನೋಡಿ, ಕ್ವಶನಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ ತಕ್ಷಣ ಈ ರೀತಿ ಡಯಾಗ್ರಾಮ್ ಬರ್ಕೊಳ್ಳಿ. ಆಯಿತಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ ತಕ್ಷಣ ಈ ರೀತಿ ಡಯಾಗ್ರಾಮ್ ಬರ್ಕೊಳ್ಳಿ. ಅದರಲ್ಲಿ ಬೇಸ್, ಆಯಿತಾ, ಬೇಸ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ಬೇಸ್ 5 ಸೆಂಟಿಮೀಟರ್, ಬೇಸು 5 ಸೆಂಟಿಮೀಟರ್. ಆಯಿತಾ, ಮತ್ತು ವಿಕರ್ಣ, ಕನ್ನಡದಲ್ಲಿ ವಿಕರ್ಣ, ಇಂಗ್ಲೀಷಲ್ಲಿ ಹೈಪೋಟೆನಸ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ 13 ಸೆಂಟಿಮೀಟರ್. ಆಯಿತಾ, ಹೈಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದು ಬಿ ಆಗುತ್ತೆ, ಇದು ಎಲ್ ಆಗುತ್ತೆ. ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಈ ರೀತಿ ಎರಡು ಡೈಮೆನ್ಷನ್ ಕೊಟ್ಟು ಇನ್ನೊಂದು ಫೈಂಡ್ ಔಟ್ ಮಾಡಿ ಅಂದರೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿ. ಆಯಿತಾ, ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಆಯಿತಾ, ಎಲ್ ಕೊಟ್ಟಿದ್ದಾನೆ, ಎಲ್ ಅಂದರೆ 13 ಸೆಂಟಿಮೀಟರ್, ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಆಯಿತಾ, ಇದು ಸ್ಕ್ವೇರ್ ಹಾಕೋಬೇಕು. 13 ಸ್ಕ್ವೇರ್ 5 ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ 5 ಸ್ಕ್ವೇರ್ ಆಗುತ್ತೆ, ಇದು ಎಚ್ ಸ್ಕ್ವೇರ್ ಆಗುತ್ತೆ. 13 ಸ್ಕ್ವೇರ್ ಅಂದರೆ ಎಷ್ಟು, 169. 5 ಸ್ಕ್ವೇರ್ ಅಂದರೆ 25. ಎಚ್ ಸ್ಕ್ವೇರ್ ಆಗುತ್ತೆ. ಆಯಿತಾ, 169ಅಲ್ಲಿ 25 ಕಳೆದ್ರೆ 144 ಆಗುತ್ತೆ, ಇದು ಎಚ್ ಸ್ಕ್ವೇರ್ ಆಗುತ್ತೆ. 144ನ 12 ಇಂಟು 12 ಅಂತ ಬರ್ಕೋಬೋದು. ಇದನ್ನು ಎಚ್ ಇಂಟು ಎಚ್ ಅಂತ ಬರ್ಕೋಬೋದು. ಆಯಿತಾ, ಇಲ್ಲೇ ನಮ್ಗೆ ಆನ್ಸರ್ ಬಂತು. ಹೈಟ್ ಎಷ್ಟಾಗುತ್ತೆ, ಎಚ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ತುಂಬ ಸಿಂಪಲ್ ಆಗಿದೆ. ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಬೇಸ್ ಕೊಟ್ಟಿದ್ದಾನೆ. ಬೇಸ್ ಪಾದ 3 ಸೆಂಟಿಮೀಟರ್, ಹೈಟ್ ಎತ್ತರ 4 ಸೆಂಟಿಮೀಟರ್. ಇದನ್ನು ಎಚ್ ಅಂತ ಬರ್ಕೊಳ್ಳಿ. ಕೊಟ್ಬಿಟ್ಟು ಕನ್ನಡದಲ್ಲಿ ವಿಕರ್ಣ, ಇಂಗ್ಲೀಷಲ್ಲಿ ಹೈಪೋಟೆನಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಎರಡು ಡೈಮೆನ್ಷನ್ ಕೊಟ್ಬಿಟ್ಟು ಮೂರನೇದ ಫೈಂಡ್ ಔಟ್ ಮಾಡಿ ಅಂದರೆ ನಾವು ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಆಯಿತಾ, ಏನದು ಫಾರ್ಮುಲಾ, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಆಯಿತಾ, ಎಲ್ ಸ್ಕ್ವೇರ್ ಕೊಟ್ಟಿಲ್ಲ, ಬಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್, ಎಚ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್. ಆಯಿತಾ, 3 ಸ್ಕ್ವೇರ್ ಅಂದರೆ 3 3 9, ಇದು 4 4 16 ಆಗುತ್ತೆ. ಕೂಡಿದ್ರೆ
25 ಬರುತ್ತೆ. ಇದು ಎಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದನ್ನು ಎಲ್ ಇಂಟು ಎಲ್ ಅಂತ ಬರ್ಕೊಳ್ಳಿ. 25ನ 5 ಇಂಟು 5 ಅಂತ ಬರ್ಕೊಳ್ಳಿ. ಆಯಿತಾ? ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನೋಡಿ, ಎಲ್ ಅಂದರೆ 5 ಸೆಂಟಿಮೀಟರ್. ಎಲ್ ಅಂದರೆ 5 ಸೆಂಟಿಮೀಟರ್. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಟ್ರಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಅವರೇ ಕೊಟ್ಟಿದ್ದಾರೆ. ಅದ್ರ ಬೇಸ್ ಕನ್ನಡದಲ್ಲಿ ಪಾದ 1.2 ಮೀಟರ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಏರಿಯಾ ಮತ್ತು ಬೇಸ್ ಇವೆರಡು ಡೈಮೆನ್ಷನ್ ಕೊಟ್ಬಿಟ್ಟು ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಎತ್ತರನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಅವರು ಏರಿಯಾದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟಾಗಿ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ? ನೋಡಿ, ಎ ಕೊಟ್ಟಿದ್ದಾನೆ 0.48 ಹಾಫ್ ಇಂಟು ಬಿ ಕೊಟ್ಟಿದ್ದಾನೆ. ಬಿ ಎಷ್ಟಿದೆ? 1.2 ಹೈಟ್ ಗೊತ್ತಿಲ್ಲ. ಆಯಿತಾ? ಈಗ ನೋಡಿ, 2 1s ಇದೇನಾಗುತ್ತೆ? 0.6 ಆಗುತ್ತೆ. ಆಯಿತಾ? 2 1 2 6 12. ಆಯಿತಾ? ಒಂದು ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಈ ಕಡೆ 0.48 ಬರುತ್ತೆ, ಆ ಕಡೆ 0.6 ಇಂಟು ಎಚ್ ಆಗುತ್ತೆ. ಆಯಿತಾ? 0.6 ಈ ಕಡೆ ಬಂದರೆ 0.8 ಡಿವೈಡೆಡ್ ಬೈ 0.6 ಎಚ್ ಆಗುತ್ತೆ. ಇಲ್ಲಿ ನೋಡಿ, ಇದು ನೋಡಿ, ಒಂದು ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿದೆ. ಆಯಿತಾ? ಒಂದು ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿದೆ. ಆಯಿತಾ? ಇಲ್ಲಿ ಬರ್ಕೊಳ್ಳಿ, 2 ಚುಕ್ಕಿದೆ. ನೆಕ್ಸ್ಟ್ ನೋಡಿ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಕೆಳಗಡೆ 1 ಅಂತ ಬರ್ಕೊಳ್ಳಿ. ಆಯಿತಾ? ಕೆಳಗಡೆ 1 ಚುಕ್ಕಿ, ಮೇಲ್ಗಡೆ 1 ಚುಕ್ಕಿ ಕ್ಯಾನ್ಸಲ್ ಆಯಿತು. ಆಯಿತಾ? ಕೆಳಗಡೆ 1 ಚುಕ್ಕಿ, ಮೇಲ್ಗಡೆ 1 ಚುಕ್ಕಿ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದು 1 ಚುಕ್ಕಿ. ಉಳ್ಕೊಂಡಿದೆ ಚುಕ್ಕಿ, ಅದನ್ನು ಮಾರ್ಕ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಚುಕ್ಕಿ ತೆಗೆದಾಕಿ. ಚುಕ್ಕಿ ತೆಗೆದಾಕ್ಬಿಟ್ಟು ಸಾಲ್ವ್ ಮಾಡಿ. 48 ಡಿವೈಡೆಡ್ ಬೈ 6 ಈಕ್ವಲ್ ಟು ಎಚ್. ಆಯಿತಾ? 6 1s 6 8s 48 ಆಯಿತು. ನೋಡಿ, ಎಚ್ ಈಸ್ ಈಕ್ವಲ್ ಟು 8 ಬಂತು ಆನ್ಸರು. ಫೈನಲ್ ಆನ್ಸರು ಎಚ್ ಈಸ್ ಈಕ್ವಲ್ ಟು 8 ಬಂತು. ನೋಡಿ, 1 ಚುಕ್ಕಿ ಬಾಕಿ ಉಳ್ಕೊಂಡಾಯ್ತಲ್ಲ, ಈ ಚುಕ್ಕಿನ ಇಲ್ಲಿ ಹಾಕಿ. 1 ಚುಕ್ಕಿ ಅಂದರೆ ಒಂದು ಡಿಜಿಟ್ ಆದಮೇಲೆ ಚುಕ್ಕಿ. ಆಯಿತಾ? ಆನ್ಸರ್ ಏನಾಗುತ್ತೆ? 0.8 ಬರುತ್ತೆ. 0.8 ಮೀಟರ್. ಆನ್ಸರ್ ಸಿ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಬಿಟ್ಟು ಅದರ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಇಸ್ ಈಕ್ವಲ್ ಟು 420 ಮೀಟರ್ ಸ್ಕ್ವೇರ್ ಅಥವಾ ಕನ್ನಡದಲ್ಲಿ ಚದರ ಮೀಟರ್. ಮತ್ತು ಬೇಸ್ ಕೊಟ್ಟಿದ್ದಾರೆ. ಬೇಸ್ ಪಾದ 60 ಮೀಟರ್ ಕೊಟ್ಬಿಟ್ಟು ಹೈಟ್ ಎತ್ತರ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ಏರಿಯಾ ಇಲ್ಲಿದೆ 420 ಹಾಫು. ಬೇಸ್ ಎಷ್ಟಿದೆ? 60. ಹೈಟು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಸಾಲ್ವ್ ಮಾಡಿ. 2 1s 2 3s. ಆಯಿತಾ? ಇಲ್ಲಿ 420 ಈಸ್ ಈಕ್ವಲ್ ಟು 30 ಇಂಟು ಹೈಟ್. ಆಯಿತಾ? ಇಲ್ಲಿ ನೋಡಿ, 1 0 1 0 ಕ್ಯಾನ್ಸಲ್ ಆಗುತ್ತೆ. ಈ ಕಡೆ 42 ಉಳ್ಕೊಳ್ಳುತ್ತೆ. 3 ಬಂದರೆ ಡಿನಾಮಿನೇಟ್ರಲ್ಲಿ ಬರುತ್ತೆ. ಇದು ಹೆಚ್ಚಾಗುತ್ತೆ. ಏನು ಸಾಲ್ವ್ ಮಾಡಿ? 3 1s 3 4s. ಆಯಿತಾ? ಎಚ್ ಈಸ್ ಈಕ್ವಲ್ ಟು 14 ಮೀಟರ್ ಬರುತ್ತೆ. ಎಚ್ ಈಸ್ ಈಕ್ವಲ್ ಟು 14 ಮೀಟರ್ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟು ಅದರದ್ದು ಬೇಸ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಬೇಸ್ ಅಂದರೆ ಪಾದ 6 ಮೀಟರ್. ಹೈಟ್ ಅಂದರೆ ಎತ್ತರ 8 ಮೀಟರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಪೆರಿಮೀಟರ್ ಮತ್ತು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟು ಪೆರಿಮೀಟರ್ ಸುತ್ತಳತೆ ಫೈಂಡ್ ಔಟ್ ಮಾಡೋಣ. ನೋಡಿ, ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ 3 ಡೈಮೆನ್ಷನ್ ಗೊತ್ತಿರಬೇಕು. ಇದು 3 ಡೈಮೆನ್ಷನ್ ಕೊಟ್ಟಿರಬೇಕು. ಆಯಿತಾ? ಇದು ಕೊಟ್ಟಿಲ್ಲ. ಇದು ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? 2 ಡೈಮೆನ್ಷನ್ ಕೊಟ್ಟು ಇನ್ನೊಂದು ಕೊಟ್ಟಿಲ್ಲ ಅಂದರೆ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಆಯಿತಾ? ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಿ. ನೋಡಿ, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, ಎಚ್ ಸ್ಕ್ವೇರ್ 8 ಸ್ಕ್ವೇರ್ ಆಗುತ್ತೆ. ಆಯಿತಾ? 6 6 36, 8 8 64, 2 ಕೂಡಿದ್ರೆ 100 ಆಗುತ್ತೆ. ಇದು ಎಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಯಿತಾ? ಎಲ್ ಇಂಟು ಎಲ್ ಆಗುತ್ತೆ. ಇದು 10 ಇಂಟು
10 ಆಗುತ್ತೆ. ಹಂಗಂದರೆ L = 10 ಆಗುತ್ತೆ. ಆಯಿತಾ? ಲೆಂತ್ ಫೈಂಡ್ ಔಟ್ ಮಾಡಿದ್ದೀವಿ. ಇದ್ರ ಲೆಂತ್ ಗೊತ್ತಾಯಿತು. ಇದ್ರ ಲೆಂತ್ ಏನು? 10 ಮೀಟರ್ ಆಯಿತು. ಆಯಿತಾ? ಲೆಂತ್ ಗೊತ್ತಾಯಿತು. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಬೋದು. ಪೆರಿಮೀಟರ್ ಅಥವಾ ಸುತ್ತಳತೆನ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಅಂದರೆ ಎಷ್ಟಾಗುತ್ತೆ? ಪೆರಿಮೀಟರ್ = 6 + 8 + 10. 6 + 8 + 10 ಆಗುತ್ತೆ. ಆಯಿತಾ? ಹಂಗಂದರೆ ಇದು ಪೆರಿಮೀಟರು 24 ಮೀಟರ್ ಆಗುತ್ತೆ. ಆಯಿತಾ? ಪೆರಿಮೀಟರು 24 ಮೀಟರ್ ಆಗುತ್ತೆ. ನೆಕ್ಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ = ½ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ½ ಇಂಟು ಬೇಸ್ ಅಂದರೆ ಏನು? ಬೇಸ್ ಅಂದರೆ 6, ಹೈಟ್ ಅಂದರೆ 8. 2 1s 2 3s 8 3s 24 ಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ? ಏರಿಯಾ 24 ಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ? ನೋಡಿ ಪೆರಿಮೀಟರ್ ಎಷ್ಟಾಯಿತು? ಪೆರಿಮೀಟರು 24 ಮೀಟರು, ಏರಿಯಾ 24 ಮೀಟರ್ ಸ್ಕ್ವೇರ್ ಆಯಿತು. ಆಯಿತಾ? ಇದು ಫೈನಲ್ ಆನ್ಸರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಆಯಿತಾ? ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಎಲ್ಲ ಡೈಮೆನ್ಷನ್ ಕೊಟ್ಟಿದ್ದಾರೆ. ಇದು 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 ಇದೆಲ್ಲ ಡೈಮೆನ್ಷನ್ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಣ. ಆಯಿತಾ? ನೋಡಿ ಪೆರಿಮೀಟರ್ = ಇಲ್ಲಿಂದ ಶುರು ಮಾಡ್ತೀನಿ. ಆಯಿತಾ? ಪೆರಿಮೀಟರ್ ಅಂದರೆ ಒಂದು ಸುತ್ತಳತೆ. ಸುತ್ತಳತೆ ಅಂದರೆ ಒಂದು ರೌಂಡ್ ಸುತ್ಕೊ ಬನ್ನಿ. ಇಲ್ಲಿಂದ ಇಲ್ಲಿಗೆ 4 ಮೀಟರ್, 4 ಮೀಟರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ 5 ಮೀಟರ್, 5 ಮೀಟರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಅಷ್ಟೇ. ಆಯಿತಾ? ನೋಡಿ ಹಿಂಗೋಗಿ 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 ಹಿಂಗೆ ಬಂದಿದ್ವಿ. ಆಯಿತಾ? ಒಂದು ರೌಂಡ್ ಸುತ್ಕೊ ಬಂದಿದ್ವಿ. ಒಂದು ರೌಂಡು ಕಂಪ್ಲೀಟ್ ಆಗಿದೆ. ಇಷ್ಟೇ. ಆಯಿತಾ? ಪೆರಿಮೀಟರ್ ಅಂದರೆ ಇದೊಂಥರ ಬೇಲಿ ಇದ್ದಂಗೆ ಒಂದು ರೌಂಡ್ ಬೇಲಿ ಸುತ್ಕೊ ಬಂದಿದ್ದೀವಿ. ಆಯಿತಾ? ನೋಡಿ 5 4 9 9 7 16 ಪೆರಿಮೀಟರ್ ಅಂದರೆ 16 ಮೀಟರ್ ಆಗುತ್ತೆ. P = 16 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಎಲ್ಲ ಸೆಂಟಿಮೀಟರಲ್ಲಿದೆ. ಸೊ ಇದು ಸೆಂಟಿಮೀಟರ್ ಬರುತ್ತೆ. ಇಷ್ಟೇ. ಇದನ್ನು ಆ್ಯಡ್ ಮಾಡಬಾರ್ದು. ಇದು ಪೆರಿಮೀಟರ್ ಅಲ್ಲ. ಆಯಿತಾ? ಇದು ಇನ್ನರ್ ಡೈಮೆನ್ಷನ್ ಒಳಗಡೆ ಬರ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು. ಪೆರಿಮೀಟರ್ ಅಂದರೆ ಯಾವಾಗಲೂ ಒಂದು ರೌಂಡ್ ಸುತ್ಕೊ ಬರಬೇಕು. ನೆಕ್ಸ್ಟ್ ನೋಡಿ ಏರಿಯಾ. ಏರಿಯಾ = ½ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ½ ಇಂಟು ಬೇಸ್ ಅಂದ್ರೇನು? ಇದು ಬೇಸ್ ಆಗುತ್ತೆ. ಬೇಸ್ ಅಂದರೆ ಪಾದದ ಡೈಮೆನ್ಷನ್. ಆಯಿತಾ? ಇಲ್ಲಿಂದ ಇಲ್ಲಿಗಿರೋ ಡೈಮೆನ್ಷನ್ನು ಬೇಸ್ ಲೆಂತು 4 ಆಗುತ್ತೆ. ಹೈಟ್ ಅಂದ್ರೇನು? ಹೈಟು ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಸ್ಟ್ರೈಟ್ ಲೈನು, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಇದೆಯಲ್ಲ, ಇದು ಹೈಟು 3 ಆಗುತ್ತೆ. ಸಾಲ್ವ್ ಮಾಡಿ. 2 1s 2 2s 3 2s 6 ಆಗುತ್ತೆ. 6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಪೆರಿಮೀಟರು 16 ಸೆಂಟಿಮೀಟರು, ಏರಿಯಾ 6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಓದಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಆಯಿತಾ? ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಎನಿ ಟ್ರಯಾಂಗಲ್ ವಿತ್ ಸೈಡ್ಸ್ a, b, c ಇಫ್ a² + b² = c². ನೋಡಿ ಇಫ್ a² + b² = c². ಆಯಿತಾ? ಇಫ್ a² + b² = c², then the angle between a and b are angle between a and b ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಒಂದು ತ್ರಿಭುಜದ ಬಾಹುಗಳ ಅಳತೆ a, b, c ಮತ್ತು ಅವು a² + b² = c² ಆಗಿದ್ದರೆ a ಮತ್ತು b ನಡುವಿನ ಕೋನದ ಅಳತೆ ಅಂತ ಕೇಳಿದ್ದಾನೆ. ಆಯಿತಾ? ಇಲ್ಲಿ ನೋಡಿ ಇದನ್ನು ನೋಡಿದ ತಕ್ಷಣ ನೀವೇನು ಮಾಡಬೇಕು? ಇದನ್ನು ನೋಡಿದ ತಕ್ಷಣ ನಿಮಗೆ ಫ್ಲಾಶ್ ಆಗಬೇಕು. ಹಂಗಂದರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆಯಿತಾ? ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆಯಿತಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಮಾತ್ರ ಇದು ಪೈಥಾಗೊರಸ್ ಥಿಯರಮ್ ಅಪ್ಲೈ ಆಗೋದು. ಪೈಥಾಗೊರಸ್ನ ಪ್ರಮೇಯ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾತ್ರ ಅನ್ವಯ ಆಗೋದು. ನೋಡಿ ಇದರಲ್ಲಿ ತುಂಬ ದೊಡ್ಡ ಇರುತ್ತಲ್ಲ, ತುಂಬ ದೊಡ್ಡ ಹೈಪೋಟೆನಸ್ ಅಥವಾ ವಿಕರ್ಣನ ಸಿ ಅಂತ ಹೇಳ್ತಾರೆ. ಆಯಿತಾ? ಸಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದನ್ನಾರ ಎ ಅಂತ ಬಿ ಅಂತ ತಗೊಳ್ಳಿ. ಎ ಮತ್ತು ಬಿ ಅಂತ ಬರ್ಕೋಬೋದು. ಆಯಿತಾ?
ಏಣಿ ಥರ ಇರುತ್ತಲ್ಲ ಹೈಪೋಟೆನಸ್, ಅದ್ರದ್ದು ಲೆಂತು ತುಂಬ ಉದ್ದ ಇರುತ್ತೆ, ಅದನ್ನು ಸಿ ಅಂತ ತಗೊಳ್ಳಿ. ಮತ್ತು ಮಿಕ್ಕದು ಎ ಪ್ಲಸ್ ಬಿನ ಎಲ್ಲರೂ ಬರ್ಕೊಳ್ಳಿ. ಈಗ ನೋಡಿ ಕ್ವಶನ್ ಹೇಳಿ, ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ಮತ್ತು ಬಿ ನಡುವೆ ಯಾವ ಆ್ಯಂಗಲ್ ಇದೆ ಅಂತ, ಎ ಮತ್ತು ಬಿ ನಡುವೆ ಯಾವ ಆ್ಯಂಗಲ್ ಇದೆ ಅಂತ. ಆ್ಯಂಗಲ್ ಎಷ್ಟಿರುತ್ತೆ? ಈ ಆ್ಯಂಗಲ್ ಅಂದರೆ 90 ಡಿಗ್ರಿ ಇರುತ್ತೆ. ಎ ಮತ್ತು ಬಿ ನಡುವೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ, ಆಯಿತಾ. ನೋಡಿ ಬಿ ಸಿದು ಡೈಮೆನ್ಷನ್ ಕೊಟ್ಟಿದ್ದಾನೆ. ಎಷ್ಟಿದೆ? 2 ಮೀಟರ್ ಅಂತೆ. ಬಿ ಸಿದು ಡೈಮೆನ್ಷನ್ ಇಲ್ಲಿಂದ ಇಲ್ಲಿಗೆ 2 ಮೀಟರ್ ಅಂತೆ, ಆಯಿತಾ. ಅದಾದಮೇಲೆ ಡಿ ಡೈಮೆನ್ಷನ್ ಕೊಟ್ಟಿದ್ದಾನೆ, ಎ ಡಿ. ಎ ಇಂದ ಡಿಗೆ ಈ ಹೈಟು 120 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಆಯಿತಾ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಮೀಟ್ರಲ್ಲೈತೆ, ಇದು ಸೆಂಟಿಮೀಟ್ರಲ್ಲೈತೆ, ಆಯಿತಾ. ಇದನ್ನು ಮೀಟ್ರ್ ಕನ್ವರ್ಟ್ ಮಾಡಿ, 120 ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ ಎ ಡಿ ಈಕ್ವಲ್ ಟು 1.2 ಮೀಟರ್ ಆಗುತ್ತೆ, ಆಯಿತಾ. ಎ ಡಿ ಈಕ್ವಲ್ ಟು 1.2 ಮೀಟರ್ ಆಗುತ್ತೆ. ಈ ಹೈಟು 1.2 ಮೀಟರ್ ಆಗುತ್ತೆ, ಆಯಿತಾ. ಈಗ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏರಿಯಾ ಫೈಂಡ್ ಔಟ್ ಮಾಡಿ. ಏನು ಫಾರ್ಮುಲಾ? ಎ ಈಕ್ವಲ್ ಟು ಹಾಫ್ ಇಂಟು ಬೇಸ್, ಆಯಿತಾ. ಬೇಸ್ ಅಂದರೆ ಬಿ ಸಿ ಬೇಸು. ನೆಕ್ಸ್ಟು ಹೈಟ್ ಅಂದರೆ ಎ ಡಿ, ಆಯಿತಾ. ಹಾಫ್ ಇಂಟು ಬಿ ಸಿ ಅಂದರೆ ಎಷ್ಟು? ಬಿ ಸಿ ಅಂದರೆ 2 ಮೀಟರ್. ನೆಕ್ಸ್ಟು ಎ ಡಿ ಅಂದರೆ ಹೈಟ್ 1.2 ಮೀಟರ್, ಆಯಿತಾ. ಈಗ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1.2, ಆಯಿತಾ. ಏರಿಯಾ ಈಸ್ ಈಕ್ವಲ್ ಟು 1.2 ಮೀಟರ್ ಸ್ಕ್ವೇರ್ ಆಗುತ್ತೆ, ಆಯಿತಾ. ಫೈನಲ್ ಆನ್ಸರ್ ಎ ಈಸ್ ಈಕ್ವಲ್ ಟು 1.2 ಮೀಟರ್ ಸ್ಕ್ವೇರ್ ಆಗುತ್ತೆ. ಅಥವಾ ಅಲ್ಲಿ ಏನು ಕೊಟ್ಟಿದ್ದಾನೆ? ಸ್ಕ್ವೇರ್ ಮೀಟರ್ ಅಂತ ಕೊಟ್ಟಿದ್ದಾನೆ, ಸ್ಕ್ವೇರ್ ಮೀಟರ್. ಹಿಂಗಾರು ಕೊಡ್ಬೋದು, ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಆಗಿದೆ. 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ 900 ಸೆಂಟಿಮೀಟರ್ ಸ್ಕ್ವೇರ್, ಆಯಿತಾ. ಟ್ರಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ. ಟ್ರಯಾಂಗಲ್ದು ಏರಿಯಾ 900 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸೆಂಟೆನ್ಸಲ್ಲಿ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಸೆಕೆಂಡ್ ಸೆಂಟೆನ್ಸಲ್ಲಿ ಇಟ್ಸ್ ಬೇಸ್ ಈಸ್ ಡಬಲ್ ಇಟ್ಸ್ ಹೈಟ್, ಆಯಿತಾ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಇಟ್ಸ್ ಬೇಸ್ ಈಸ್ ಡಬಲ್ ಇಟ್ಸ್ ಹೈಟ್, ಆಯಿತಾ. ಇಟ್ಸ್ ಬೇಸ್ ಈಸ್ ಡಬಲ್ ಇಟ್ಸ್ ಹೈಟ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಅದರ ಪಾದವು ಎತ್ತರದ 2ರಷ್ಟಿದೆ, ಆಯಿತಾ. ಅದರ ಪಾದವು ಎತ್ತರದ 2ರಷ್ಟಿದೆ ಅಂತ ಕೊಟ್ಟಿದ್ದಾನೆ, ಆಯಿತಾ. ಕೊಟ್ಬಿಟ್ಟು ಪಾದ ಮತ್ತು ಎತ್ತರನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಬೇಸು ಮತ್ತು ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಆಯಿತಾ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು, ಆಯಿತಾ. ಬಿ ನೋಡಿ. ಬಿಗೆ ನಾನು 2h ಅಂತ ಬರ್ಕೋತೀನಿ, ಆಯಿತಾ. ಬಿ ಜಾಗಕ್ಕೆ 2h ಅಂತ ಬರ್ಕೋತೀನಿ. ಇದನ್ನು h ಅಂತ ಬರ್ಕೋತೀನಿ ಆ್ಯಸ್ ಇಟ್ ಈಸ್, ಆಯಿತಾ. ಬಿ ಜಾಗಕ್ಕೆ 2h ಅಂತ ಬರ್ಕೊಂಡಿದ್ದೀನಿ, ಎಚ್ನ ಅದೇ ಥರ ಬರ್ಕೊಂಡಿದ್ದೀನಿ, ಆಯಿತಾ. ಎ ಜಾಗಕ್ಕೆ ಏರಿಯಾ ಕೊಟ್ಟಿದ್ದಾನೆ 900 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಎ ಜಾಗಕ್ಕೆ 900 ಬರ್ಕೊಂಡಿದ್ದೀನಿ, ಆಯಿತಾ. 2 ಕ್ಯಾನ್ಸಲ್ ಆಗುತ್ತೆ. ಈ ಕಡೆ 900 ಉಳ್ಕೊಳ್ಳುತ್ತೆ, ಆ ಕಡೆ h ಇಂಟು h ಉಳ್ಕೊಳ್ಳುತ್ತೆ, ಆಯಿತಾ. 900ನ 30 ಇಂಟು 30 ಅಂತ ಬರ್ಕೋಬೋದು. ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಆಯಿತಾ. ಹಂಗಂದರೆ h ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಅಂತ h ಬಂತು, ಆಯಿತಾ. ಹೈಟ್ ಬಂತು. ನೆಕ್ಸ್ಟು ಬೇಸ್ ಫೈಂಡ್ ಔಟ್ ಮಾಡಿ. ಬೇಸ್ ಈಕ್ವಲ್ ಟು 2h, ಆಯಿತಾ. ಬೇಸ್ ಅಂದರೆ ಬಿ ಈಸ್ ಈಕ್ವಲ್ ಟು 2 ಇಂಟು h, ಆಯಿತಾ. 2 ಇಂಟು h ಅಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ 30. ಇದೇನಾಗುತ್ತೆ 60 ಸೆಂಟಿಮೀಟರ್ ಬರುತ್ತೆ, ಆಯಿತಾ. h 30 ಸೆಂಟಿಮೀಟರ್ ಬರುತ್ತೆ, ಬೇಸು 60 ಸೆಂಟಿಮೀಟರ್ ಬರುತ್ತೆ. ಅವನು ಕೇಳಿರೋದು ನೋಡಿ ಕ್ವಶನ್ನಲ್ಲಿ ಪಾದ ಮತ್ತು ಎತ್ತರ
ಬೇಸ್ ಆ್ಯಂಡ್ ಹೈಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು ಆಯಿತಾ. ಫಸ್ಟು ಬೇಸ್ ನೋಡಿ, ಬೇಸ್ ವ್ಯಾಲ್ಯೂ ಎಷ್ಟಿದೆ 60 ಇದೆ ಆಯಿತಾ. ಫಸ್ಟು 60 ವ್ಯಾಲ್ಯೂ ಬರ್ಕೊಳ್ಳಿ. ಆಮೇಲೆ ಹೈಟ್ ಎಷ್ಟಿದೆ 30. ಆನ್ಸರ್ ನೋಡಿ, ಆನ್ಸರ್ ಯಾವುದು ಅಂತ. ಫಸ್ಟು 60 ಇರಬೇಕು, ಆಮೇಲೆ 30 ಸೆಂಟಿಮೀಟರ್ ಇರಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಟ್ರಯಾಂಗಲ್ದು ಬೇಸು ಮತ್ತು ಹೈಟ್ ಕೊಟ್ಟಿದ್ದಾರೆ ಆಯಿತಾ. ಒಂದು ಟ್ರಯಾಂಗಲ್ದು ಪಾದ ಮತ್ತು ಎತ್ತರ ಕ್ರಮವಾಗಿ 4.8 ಮೀಟರ್ 2.6 ಮೀಟರ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಬೇಸು 4.8 ಮೀಟರು, ಹೈಟು 2.6 ಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ, ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಬೇಸು 4.8 ಮೀಟರ್ ಇದೆ, ಅವನು 4.8 ಮೀಟರ್ನ ತಗೊಳ್ಳೋಕ್ಕೆ ಬದಲಾಗಿ 4.8 ಮೀಟರ್ ಬದಲು 8.4 ಮೀಟರ್ ಅಂತ ತಗೊಂಡು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಅರ್ಥ ಆಯ್ತಾ? ಇಲ್ಲೇ ಇರೋದು ಟ್ವಿಸ್ಟು ಆಯಿತಾ. ಅದ್ರ ಬೇಸು 4.8 ಮೀಟರ್ ಇದೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ 4.8 ಮೀಟರ ಬದಲಾಗಿ 8.4 ಮೀಟರ್ ಅಂದ್ಬಿಟ್ಟು ಆ ಬೇಸ್ದು ಡೈಮೆನ್ಷನ್ ತೊಗೊಂಡು ಏರಿಯಾನ ಫೈಂಡ್ ಔಟ್ ಮಾಡ್ತಾನೆ ಆಯಿತಾ. ಆ ರೀತಿ ಏರಿಯಾನ ಫೈಂಡ್ ಔಟ್ ಮಾಡಿದಾಗ ಈ ಏರಿಯಾಗಿಂತ ಈ ಏರಿಯಾ ಎಷ್ಟು ಜಾಸ್ತಿ ಬಂತು ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ನೋಡಿ, ಈ ಏರಿಯಾಗಿಂತ ಇದ್ರ ಏರಿಯಾ ಎಷ್ಟು ಜಾಸ್ತಿ ಬಂತು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ, ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ. ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಯಿತಾ. ನೋಡಿ, 2 1 213 ಆಗುತ್ತೆ. 213 ಅದನ್ನು 1.3 ಅಂತ ಬರ್ಕೊಳ್ಳಿ. ಇದೇನಾಗುತ್ತೆ 4.8 ಇಂಟು 1.3 ಅಂತ ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 6.24 ಮೀಟರ್ ಸ್ಕ್ವೇರ್ ಬರುತ್ತೆ ಏರಿಯಾ ಆಯಿತಾ. ಆ ಸ್ಟೂಡೆಂಟ್ ಏನಾದ್ರು ಕರೆಕ್ಟಾಗಿ 4.8ನ 4.8 ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಏರಿಯಾ 6.24 ಮೀಟರ್ ಸ್ಕ್ವೇರ್ ಬರ್ತಾಯಿತ್ತು. ಅವನೇನು ಮಾಡಿದ್ದಾನೆ 4.8 ಮೀಟರ್ ತಗೊಳ್ಳೋಕೆ ಬದಲಾಗಿ 8.4 ಮೀಟರ್ ಅಂತ ತೊಗೊಂಡು ಏರಿಯಾ ಫೈಂಡ್ ಔಟ್ ಮಾಡಿದ್ದಾನೆ ಆಯಿತಾ. ಆ ರೀತಿ ಮಾಡಿದ್ರೆ ಏರಿಯಾ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ ಬನ್ನಿ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟು ಸೇಮ್ ತೊಗೊಂಡಿದ್ದಾನೆ ಆಯಿತಾ. 2 1 1.3 ಆಯಿತಾ. 8.4 ಇಂಟು 1.3 ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏರಿಯಾ 10.92 ಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. 8.4 ಮೀಟರ್ ಬೇಸ್ಗೆ 10.92 ಮೀಟರ್ ಸ್ಕ್ವೇರ್ ಬರುತ್ತೆ. ಕ್ವಶನಲ್ಲಿ ಏನು ಕೇಳಿದರೆ ಈ ಏರಿಯಾ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದರೆ ಆಯಿತಾ. ಈ ಏರಿಯಾ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದರೆ ಏನು ಮಾಡಿ ಅಂದರೆ ಮೈನಸ್ ಮಾಡಿ 10.92 ಮೀಟರ್ ಸ್ಕ್ವೇರಲ್ಲಿ 6.24 ಮೀಟರ್ ಸ್ಕ್ವೇರ್ನ ಮೈನಸ್ ಮಾಡಿ ಇದೇನಾಗುತ್ತೆ 4.68 ಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಇನ್ನೊಂದು ಸಲ ಕನ್ಕ್ಲೂಡ್ ಮಾಡ್ತೀನಿ. ಒಂದು ಟ್ರಯಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಬೇಸು 4.8 ಮೀಟರು, ಹೈಟು 2.6 ಮೀಟರು ಆಯಿತಾ. ಬೇಸು 4.8 ಮೀಟರು, ಹೈಟು 2.6 ಮೀಟರ್ದು ಒಂದು ಟ್ರಯಾಂಗಲ್ದು ಡೈಮೆನ್ಷನು. ಒಬ್ಬ ಸ್ಟೂಡೆಂಟು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಸು 4.8 ಮೀಟರ್ ತಗೊಳ್ಳೋ ಬದಲಾಗಿ 4.8 ಮೀಟರ್ ಬದಲಾಗಿ 8.4 ಮೀಟರ್ ಅಂತ ತಗೊಂಡು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಾನೆ ಆಯಿತಾ. ಅದಾದಮೇಲೆ ಈ ರೀತಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಏರಿಯಾ ಬರುತ್ತೆ, ಈ ಏರಿಯಾಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ ಆಯಿತಾ. ಹಾಗೇನು ಮಾಡಿ ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಿ 4.68 ಮೀಟರ್ ಸ್ಕ್ವೇರ್ ಬರುತ್ತೆ. ಅದರ ಅರ್ಥ ಇದ್ರ ಏರಿಯಾಗಿಂತ ಇದ್ರ ಏರಿಯಾ, ಈ ಟ್ರಯಾಂಗಲ್ ಏರಿಯಾಗಿಂತ ಈ ಟ್ರಯಾಂಗಲ್ ಏರಿಯಾ 4.68 ಮೀಟರ್ ಸ್ಕ್ವೇರ್ ಜಾಸ್ತಿ ಇದೆ. 4.68 ಮೀಟರ್ ಸ್ಕ್ವೇರ್ ಜಾಸ್ತಿ ಇದೆ ಅಂತ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಲ್ಯಾಂಡ್ ಪೀಸು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಶೇಪಲ್ಲಿ ಇದೆಯಂತೆ ಆಯಿತಾ. ಒಂದು ಲ್ಯಾಂಡ್ ಪೀಸು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಶೇಪಲ್ಲಿ ಇದೆಯಂತೆ. ಕನ್ನಡದಲ್ಲಿ ಒಂದು ಜಮೀನಿನ ತುಂಡು ಸಮಭುಜಾಕೃತಿ ಶೇಪಲ್ಲಿ ಇದೆಯಂತೆ ಆಯಿತಾ. ಸಮಭುಜ ತ್ರಿಭುಜದ ಆಕಾರದಲ್ಲಿದೆಯಂತೆ. ಹಂಗಂದರೆ ಸಮಭುಜ ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಎಲ್ಲ ಡೈಮೆನ್ಷನ್ನು ಈಕ್ವಲ್ ಲೆಂತ್ ಇರುತ್ತೆ ಆಯಿತಾ. ಈ 3 ಡೈಮೆನ್ಷನ್ನು ಈಕ್ವಲ್ ಲೆಂತ್ ಇರುತ್ತೆ. ಇದು 30 ಸೆಂಟಿಮೀಟರ್ ಆದರೆ ಇದು 30 ಸೆಂಟಿಮೀಟರ್, ಇದು 30 ಸೆಂಟಿಮೀಟರ್ ಆಗುತ್ತೆ. ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ ಆಯಿತಾ. ಇದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕಂತ. ಇದೇನಿದೆ ಗೊತ್ತಾ, ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ಬೇರೆ ಫಾರ್ಮುಲಾ ಇದೆ.
√3/4 a ಸ್ಕ್ವೇರ್ ಆಗುತ್ತೆ ಆಯಿತಾ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ, ಈಕ್ವಿಲ್ಯಾಟರಲ್ ಕನ್ನಡದಲ್ಲಿ ಸಮಭುಜ ಅಥವಾ ಸಮಬಾಹು ತ್ರಿಭುಜದ ಏರಿಯಾ ಅಥವಾ ವಿಸ್ತೀರ್ಣ, ಇದು ಫಾರ್ಮುಲಾ ಆಯಿತಾ. ಸಿಂಪಲ್ ಆಗಿದೆ. √3/4 a ಸ್ಕ್ವೇರ್ ಅಂದರೆ ಎಷ್ಟು ಕೊಟ್ಟಿದ್ದಾನೆ ಕ್ವಶನಲ್ಲಿ, a = 5 ಮೀಟರ್ ಅಂತ ಕೊಟ್ಟಿದ್ದಾನೆ. a = 5 ಮೀಟರ್ ಅಂತ ಕೊಟ್ಟಿದ್ದಾನೆ. ಇದೇನಾಗುತ್ತೆ 5 ಸ್ಕ್ವೇರ್ ಆಗುತ್ತೆ ಆಯಿತಾ. √3/4 5 ಸ್ಕ್ವೇರ್ ಅಂದರೆ ಎಷ್ಟು 25. ಇದೆಯಾ ಆನ್ಸರು? ಇಲ್ಲ. 25 √3 ಇದೆ, 25 √3/2 ಇದೆ. ಇದೆಲ್ಲ ಆನ್ಸರು ಆಯಿತಾ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. 4 ಇಂದ 4 1s 4 6.25 ಬರುತ್ತೆ. ಡಿವೈಡ್ ಮಾಡಿ. ಡಿವೈಡ್ ಅಂದರೆ ಯಾವ ರೀತಿ ಮಾಡ್ತೀರಾ ನೋಡಿ, 4 ಇಂದ 25ನ ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ ಆನ್ಸರ್ 6.25 ಬರುತ್ತೆ. 6.25 √3 ಬರುತ್ತೆ ಆನ್ಸರ್ ಆಯಿತಾ. ಏರಿಯಾ 6.25 √3 ಬರುತ್ತೆ. ಒಂದು ಕೆಲಸ ಮಾಡಿ, 25 ಇದೆಯಲ್ಲ ನೋಡಿ, 25ನ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 25ನ 4 ಭಾಗ ಮಾಡಿದ್ರೆ 25ನ 4 ಭಾಗ ಮಾಡಿ, 4 ಭಾಗ ಮಾಡಿದ್ರೆ 6.25 ಬರುತ್ತೆ ಆಯಿತಾ. 25ನ 2 ಭಾಗ ಮಾಡಿದ್ರೆ 12.5 ಬರುತ್ತೆ. 12.5ನ 2 ಭಾಗ ಮಾಡಿದ್ರೆ 6.25 ಬರುತ್ತೆ. ಆನ್ಸರ್ 6.25 ಆನ್ಸರ್ ಸಿ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 14 ನೋಡಿ. ಕ್ವೆಶ್ಚನ್ ನಂಬರ್ 14 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಆಯಿತಾ. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಒಂದು ಸಮಭುಜ ತ್ರಿಕೋನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನು ಮಾಡಿದ್ದಾರೆ, ಅದರಲ್ಲಿ ಏರಿಯಾನು ಕೊಟ್ಟಿದ್ದಾರೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ = 100 √3 ಅಂತ ಏರಿಯಾನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದರ ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅದರ ಬಾಹುನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಏರಿಯಾ ಏನು ಫಾರ್ಮುಲಾ ಇದೆ? a = √3/4 a ಸ್ಕ್ವೇರ್ ಇದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ a ಕೊಟ್ಟಿದ್ದಾರೆ, ಹಾಕೊಳ್ಳಿ. 100 √3 = √3/4 × a ಸ್ಕ್ವೇರ್ ಆಯಿತಾ. ನೋಡಿ, √3 ಕ್ಯಾನ್ಸಲ್ ಆಗುತ್ತೆ. 100 = a ಸ್ಕ್ವೇರ್ ಬೈ 4 ಆಗುತ್ತೆ ಆಯಿತಾ. 4 ಈ ಕಡೆ ಬಂದರೆ ಏನಾಗುತ್ತೆ, 100 × 4 = a ಸ್ಕ್ವೇರ್ ಆಗುತ್ತೆ ಆಯಿತಾ. 100 × 4 ಅಂದರೆ 400 ಆಗುತ್ತೆ. ಈ ಕಡೆ a ಸ್ಕ್ವೇರ್ ಬರುತ್ತೆ ಆಯಿತಾ. 400ನ 20 × 20 ಅಂತ ಬರ್ಕೊಳ್ಳಿ. ಎನ a × a ಅಂತ ಬರ್ಕೊಳ್ಳಿ. ಹಂಗಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸೈಡು a = 20 ಸೆಂಟಿಮೀಟರ್ ಆದರೆ ಸೆಂಟಿಮೀಟರು, ಮೀಟರ್ ಆದರೆ ಮೀಟರ್. ಅಲ್ಲೇನು ಕೊಟ್ಟಿದ್ದಾರೆ, ಚದರ ಮೀಟರ್ ಆಯಿತಾ. ಸೊ ಮೀಟರ್ ಆಗುತ್ತೆ. a = 20 ಮೀಟರ್ ಆಗುತ್ತೆ. 20 ಮೀಟರ್ ಆಗುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 15 ನೋಡಿ. ಕ್ವೆಶ್ಚನ್ ನಂಬರ್ 15ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅಲ್ಲೇನು ಕೊಟ್ಟಿದ್ದಾನೆ ಅಂದರೆ, ಒಂದು ಗೋಡೆ ಇದೆಯಂತೆ. ಈ ರೀತಿ ಒಂದು ಗೋಡೆ ಇದೆಯಂತೆ. ಆ ಗೋಡೆಗೆ 13 ಮೀಟರ್ ಉದ್ದವಿರೋ ಒಂದು ಏಣಿನ ಒರಗಿಸಿದಾರಂತೆ ಆಯಿತಾ. ಒಂದು ಏಣಿನ ಈ ರೀತಿ ಟಚ್ ಮಾಡಿದಾರಂತೆ ಆಯಿತಾ. ಒಂದು ಏಣಿನ 13 ಮೀಟ್ರ್ ಉದ್ದ ಇದೆಯಂತೆ ಏಣಿ. ಒಂದು ಏಣಿನ ಈ ರೀತಿ ಒರಗಿಸಿದಾರಂತೆ. ಅದೆಲ್ಲ ಕಿಟಕಿ ಬರುತ್ತೆ ಆಯಿತಾ. ಇದು ವಾಲು. ಈ ವಾಲ್ದು ಲೆಂತ್ ಕೊಟ್ಟಿದ್ದಾನೆ. ಈ ವಾಲು 12 ಮೀಟರ್ ಹೈಟ್ ಇದೆಯಂತೆ. ಈ ವಾಲ್ದು ಹೈಟು 12 ಮೀಟರ್ ಇದೆಯಂತೆ ಆಯಿತಾ. ಈ ಗೋಡೆದು ಎತ್ತರ 12 ಮೀಟರ್ ಇದೆಯಂತೆ ಆಯಿತಾ. ಈ ಗೋಡೆದು ಎತ್ತರ 12 ಮೀಟರ್ ಅಂತೆ. ಇದಕ್ಕೆ 13 ಮೀಟ್ರ್ ಏಣಿ ತಗೊಂಡು 13 ಮೀಟ್ರ್ ಏಣಿ ತಗೊಂಡು ಗೋಡೆಗೆ ಒರಗಿಸಿಟ್ಟಿದ್ದಾರೆ ಆಯಿತಾ. ಈಗ ಏನು ಕೇಳಿದರೆ, ಈ ಲ್ಯಾಡರ್ ಇಲ್ಲಿದೆಯಲ್ಲ, ಲ್ಯಾಡರ್ದು ಪಾದ ಇದೆಯಲ್ಲ, ಇಲ್ಲಿಂದ ಗೋಡೆಗಿದೆಯಲ್ಲ ಡಿಸ್ಟೆನ್ಸು, ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಲ್ಯಾಡರ್ದು ಲೆಂತ್ ಕೊಟ್ಟಿದ್ದಾರೆ. ಲ್ಯಾಡರ್ದು ಲೆಂತ್ 13 ಮೀಟರು ಮತ್ತು ಗೋಡೆದು ಹೈಟ್ ಕೊಟ್ಟಿದ್ದಾರೆ. ಗೋಡೆದು 12 ಮೀಟರು ಆಯಿತಾ. ಲ್ಯಾಡರ್ ಪಾದ ಇದೆಯಲ್ಲ, ಲ್ಯಾಡರ್ ಪಾದದಿಂದ ಗೋಡೆವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಒನ್ಸ್ ಅಗೇನ್ ನೋಡಿ, ಇಲ್ಲಿ 2 ಡೈಮೆನ್ಷನ್ ಕೊಟ್ಟಿದ್ದಾರೆ. ಇದು ಡೈಮೆನ್ಷನ್ ಕೊಟ್ಬಿಟ್ಟು ಮೂರನೇದ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು ಅಂದರೆ, ಪೈಥಾಗರಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಏನದು ಪೈಥಾಗರಸ್ ಫಾರ್ಮುಲಾ? L² = b² ಪ್ಲಸ್ h² ಆಗುತ್ತೆ ಆಯಿತಾ. L² ಅಂದರೆ ಇದು ಎಲ್ಲು, ಇದು ಹೈಟ್ ಆಗುತ್ತೆ. L² ಅಂದರೆ
13 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ, ಎಚ್ ಸ್ಕ್ವೇರ್ ಅಂದರೆ ಎಷ್ಟು, ಎಚ್ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್. ಈಗ ನೋಡಿ 13 ಸ್ಕ್ವೇರ್ 12 ಸ್ಕ್ವೇರ್ ಈ ಕಡೆ ಬರುತ್ತೆ, ಈ ಕಡೆ ಬಿ ಸ್ಕ್ವೇರ್ ಬರುತ್ತೆ ಆಯಿತಾ. ನೆಕ್ಸ್ಟ್ 13 ಸ್ಕ್ವೇರ್ ಅಂದರೆ 169, 12 ಸ್ಕ್ವೇರ್ ಅಂದರೆ 144, ಈ ಕಡೆ ಬಿ ಸ್ಕ್ವೇರ್ ಬರುತ್ತೆ ಆಯಿತಾ. ಈಗ ನೋಡಿ 169ನಲ್ಲಿ 144 ಕಳೆದ್ರೆ ಎಷ್ಟಾಗುತ್ತೆ, 25 ಬರುತ್ತೆ. 25 ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗುತ್ತೆ. 25ನ ಏನಂತ ಬರ್ಕೋಬೋದು, 5 ಇಂಟು 5 ಅಂತ ಬರ್ಕೊಳ್ಳಿ, ಇದನ್ನು ಬಿ ಇಂಟು ಬಿ ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ ಬಿ ಈಸ್ ಈಕ್ವಲ್ ಟು 5 ಮೀಟರ್ ಬರುತ್ತೆ. ಬಿ ಈಸ್ ಈಕ್ವಲ್ ಟು 5 ಮೀಟರ್, ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಮರ ಇದೆಯಂತೆ, ಒಂದು ಮರ 9 ಮೀಟ್ರ್ ಎತ್ತರದಲ್ಲಿ ಆಯಿತಾ. ಇದು ಮರ 9 ಮೀಟ್ರ್ ಎತ್ತರದಲ್ಲಿ ಮುರಿದೋಗಿದೆಯಂತೆ. ಇದ್ದದ್ದು ಮರ ಮುರಿದೋಗ್ಬಿಟ್ಟು ಬಿದ್ದೋಗಿದೆಯಂತೆ, ಈ ರೀತಿ ಬಿದ್ದೋಗಿದೆಯಂತೆ ಆಯಿತಾ. ಈ ರೀತಿ ಬಿದ್ದಾಗ ಈ ಮರದ ತುದಿ ಇದೆಯಲ್ಲ, ಈ ಮರದ ಮರದ ಬುಡ ಇದೆಯಲ್ಲ, ಮರದ ಬುಡದಿಂದ 12 ಮೀಟ್ರ್ ದೂರದಲ್ಲಿ ಆಯಿತಾ, 12 ಮೀಟ್ರ್ ದೂರದಲ್ಲಿ ನೆಲಕ್ಕೆ ಟಚ್ ಆಗುತ್ತಂತೆ. ಅರ್ಥ ಆಯ್ತಾ. ನೋಡಿ 9 ಮೀಟ್ರು ಒಂದು ಮರ ಇದೆಯಂತೆ, ಈ ರೀತಿ ಒಂದು ಮರ ಇದೆಯಂತೆ. ಆ ಮರ 9 ಮೀಟ್ರ್ ಎತ್ತರದಲ್ಲಿ ಮುರಿದೋಗಿದೆಯಂತೆ. 9 ಮೀಟ್ರ್ ಎತ್ತರದಲ್ಲಿ ಮುರಿದೋಗ್ಬಿಟ್ಟು ಈ ರೀತಿ ಬೆಂಡ್ ಆಗಿದೆ ಆಯಿತಾ. ಈ ರೀತಿ ಬೆಂಡ್ ಆಗಿಬಿಟ್ಟು ಇಲ್ಲಿ ನೆಲಕ್ಕೆ ಟಚ್ ಆಗಿದೆ ಆಯಿತಾ. ನೋಡಿ ಮರದ ಬುಡದಿಂದ 12 ಮೀಟ್ರ್ ದೂರದಲ್ಲಿ ಆ ಮರ ಮುರ್ಕೊಂಡು ನೆಲದ ಮೇಲೆ ಬಿದ್ದಿದೆ, ನೆಲಕ್ಕೆ ಟಚ್ ಆಗಿದೆ, ಆ ತುದಿ ನೆಲಕ್ಕೆ ಟಚ್ ಆಗಿದೆ. ಕ್ವಶನ್ ಏನು ಕೇಳಿದ್ದಾರೆ, ಮರದ ಮೊದಲಿನ ಎತ್ತರ ಎಷ್ಟು ಅಂತ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಮರದ ಎತ್ತರ ಇಲ್ಲಿಂದ ಇಲ್ಲಿಗೋಗ್ಬೇಕು ಆಯಿತಾ. ಅದಾದಮೇಲೆ ಮುರ್ಕೊಂಡು ಬಿದ್ದೋಗಿದೆ, ಮೊದಲಿನ ಎತ್ತರ ಮುರ್ಕೊಂಡು ಬಿದ್ದಿದೆ. ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು, ಇದ್ರ ಲೆಂತ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಇಲ್ಲಿ ನೋಡಿ 2 ಡೈಮೆನ್ಷನ್ ಕೊಟ್ಟಿದ್ದಾರೆ, 3ನೇದು ಕೊಟ್ಟಿಲ್ಲ ಅಂದರೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಆಯಿತಾ. ನೋಡಿ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಇದು ಬಿ, ಇದು ಎಚ್ ಆಯಿತಾ. ಬಿ ಸ್ಕ್ವೇರ್ ಅಂದರೆ ಎಷ್ಟು, 12 ಸ್ಕ್ವೇರ್. ಎಚ್ ಸ್ಕ್ವೇರ್ ಅಂದರೆ 9 ಸ್ಕ್ವೇರ್. ಎಷ್ಟಾಗುತ್ತೆ, 144 ಪ್ಲಸ್ 9 81 ಆಗುತ್ತೆ. ಇವೆರಡನ್ನೂ ಕೂಡಿದ್ರೆ 225 ಬರುತ್ತೆ ಆಯಿತಾ. ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 225. ನೋಡಿ ಎಲ್ ಇಂಟು ಎಲ್ 225ನ 15 ಇಂಟು 15 ಅಂತ ಬರ್ಕೋತೀನಿ. ಹಂಗಂದರೆ ಎಲ್ ಈಸ್ ಈಕ್ವಲ್ ಟು 15 ಮೀಟರ್ ಆಗುತ್ತೆ ಆಯಿತಾ. ಈ ಮರದ ಲೆಂತ್ ಇದೆಯಲ್ಲ, ಇದು 15 ಮೀಟ್ರ್ ಆಗುತ್ತೆ ಆಯಿತಾ. ನೋಡಿ ಮರ ಹಿಂಗೆ ಮುರ್ಕೊಂಡು ವಾಪಸ್ಸು ನಿಂತಿರ್ತಲ್ಲ, ಮೊದಲಿನ ಎತ್ತರ ಅಂದರೆ ಮರದ ಈ ಡಿಸ್ಟೆನ್ಸ್ ತೊಗೋಬೇಕು ಆಯಿತಾ. ಮರದ ಮೊದಲಿನ ಎತ್ತರ ಅಂದರೆ ಈ ಡಿಸ್ಟೆನ್ಸ್ ತೊಗೋಬೇಕು. ಹಂಗಂದರೆ ಇದು 15 ಮೀಟ್ರ್ ಆಗುತ್ತೆ. ಮರ ಮುರಿಯೋಕ್ಕೆ ಮೊದಲೇ 15 ಮೀಟ್ರ್ ಹೈಟಲ್ಲಿತ್ತು ಅಂತ ಆಯಿತಾ. ಮೊದಲಿನ ಎತ್ತರ ಎಷ್ಟಾಗುತ್ತೆ, 9 ಮೀಟರ್ ಪ್ಲಸ್ 15 ಮೀಟರ್. 9 ಮೀಟರ್ ಪ್ಲಸ್ 15 ಮೀಟರ್ 24 ಮೀಟರ್ ಆಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಬರುತ್ತೆ. ಇನ್ನೊಂದು ಸಲ ಕನ್ಕ್ಲೂಡ್ ಮಾಡ್ತೀನಿ ನೋಡಿ. ಒಂದು ಮರ ಇದೆ, ಮರ 9 ಮೀಟ್ರ್ ಎತ್ತರದಲ್ಲಿ ಮುರಿದೋಗಿದೆಯಂತೆ, ಮುರ್ಕೊಂಡು ಈ ರೀತಿ ನೆಲಕ್ಕೆ ಟಚ್ ಆಗಿದೆಯಂತೆ. ಇಲ್ಲೆಲ್ಲೋ ಬಂದು ನೆಲಕ್ಕೆ ಟಚ್ ಆಗಿದೆಯಂತೆ ಆಯಿತಾ. ಈ ಎಲ್ಲಿ ಗೊತ್ತಾ ನೆಲಕ್ಕೆ ಟಚ್ ಆಗಿರೋದು, ಇದು ಮರದ ಬುಡದಿಂದ 12 ಮೀಟ್ರ್ ದೂರದಲ್ಲಿ ಮರ ನೆಲಕ್ಕೆ ಟಚ್ ಆಗಿದೆಯಂತೆ ಆಯಿತಾ. ಇದು 12 ಮೀಟರ್ ಕೊಟ್ಟಿದ್ದಾನೆ, ಇದು ಹೈಟ್ 9 ಮೀಟರ್ ಕೊಟ್ಟಿದ್ದಾನೆ. ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ನೀವು ಆಯಿತಾ. ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ, ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಮರದು ಟೋಟಲ್ ಹೈಟ್ ಸಿಗುತ್ತೆ. ಮರದು ಟೋಟಲ್ ಹೈಟ್ ಎಷ್ಟಾಗುತ್ತೆ, 9 ಮೀಟರ್ ಪ್ಲಸ್ 15 ಮೀಟರ್. 9 ಮೀಟರ್ ಪ್ಲಸ್ 15 ಮೀಟರ್ 24 ಮೀಟರ್ ಆಗುತ್ತೆ. ಮರದು ಟೋಟಲ್ ಹೈಟು 24 ಮೀಟರ್ ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ನಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ ಆಯಿತಾ. ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ದು ಅಗಲ ಕೊಟ್ಟಿದ್ದಾರೆ, ವಿಡ್ತ್ ಅಥವಾ ಬ್ರೆಡ್ತ್. ರೆಕ್ಟ್ಯಾಂಗಲ್ದು ಬ್ರೆಡ್ತ್ 15 ಸೆಂಟಿಮೀಟರ್ ಅಂತೆ, ಮತ್ತು ರೆಕ್ಟ್ಯಾಂಗಲ್ದು ಪೆರಿಮೀಟರು 100 ಸೆಂಟಿಮೀಟರ್ ಅಂತೆ ಆಯಿತಾ. ರೆಕ್ಟ್ಯಾಂಗಲ್ ಪೂರ್ತಿ ಪೆರಿಮೀಟರ್ ಕೊಟ್ಟಿದ್ದಾರೆ, ಪೆರಿಮೀಟರು 100 ಸೆಂಟಿಮೀಟರ್ ಅಂತೆ ಕೊಟ್ಬಿಟ್ಟು ಇದು ಟ್ರಯಾಂಗಲ್ ಎ ಡಿ ಸಿದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ರೆಕ್ಟ್ಯಾಂಗಲ್ದು ಏನು ಪೆರಿಮೀಟರ್ ಫಾರ್ಮುಲಾ, 2 ಇಂಟು
ಎಲ್ ಪ್ಲಸ್ ಬಿ ಆಗುತ್ತೆ. ಇದು ಎಲ್ ಆಗುತ್ತೆ, ಇದು ಬಿ ಆಗುತ್ತೆ. ಆಯಿತಾ? ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಗೊತ್ತಿಲ್ಲ, ಬಿ 15. ಆಯಿತಾ? 2 ಈ ಕಡೆ ಬಂದರೆ 2 1s 2 5s 50 ಈಸ್ ಈಕ್ವಲ್ ಟು ಎಲ್ ಪ್ಲಸ್ 15 ಆಗುತ್ತೆ. 15 ಈ ಕಡೆ ಬಂದರೆ 50 ಮೈನಸ್ 15 ಈಸ್ ಈಕ್ವಲ್ ಟು ಎಲ್ ಆಗುತ್ತೆ. ಸೊ ಎಲ್ 35 ಸೆಂಟಿಮೀಟರ್ ಆಗುತ್ತೆ. ಎಲ್ 35 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಎಲ್ ಫೈಂಡ್ ಔಟ್ ಮಾಡ್ದು 35 ಸೆಂಟಿಮೀಟರ್. ಆಯಿತಾ? ಈಗ ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ. ಈ ಟ್ರಯಾಂಗಲ್ ಏನಿದೆ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ. ಮಾಡೋಣ ಬನ್ನಿ. ನೋಡಿ, ಟ್ರಯಾಂಗಲ್ ಏರಿಯಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ಇದು ಬೇಸ್ ಆಗುತ್ತೆ. ಟ್ರಯಾಂಗಲ್ದು ಬೇಸ್ ಇದಾಗುತ್ತೆ. ಆಯಿತಾ? ಬೇಸ್ ಎಷ್ಟಿದೆ? 35 ಸೆಂಟಿಮೀಟರ್ ಇದೆ. ಹಾಫ್ ಇಂಟು 35 ಇಂಟು ಹೈಟ್ ಎಷ್ಟಿದೆ? ಹೈಟು 15 ಆಗುತ್ತೆ. 15. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ 262.5 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಆಯಿತಾ? ಆ ಟ್ರಯಾಂಗಲ್ದು ಏರಿಯಾ ಇದೆಯಲ್ಲ, ಇದು ಟ್ರಯಾಂಗಲ್ದು ಏರಿಯಾ ಎ ಡಿ ಸಿ, ಇದ್ರ ಏರಿಯಾ 262.5 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಇದೆಯಂತೆ. ಒಂದು ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ ಒಂದು ರೆಕ್ಟ್ಯಾಂಗಲ್ ಇದೆಯಂತೆ. ಅದ್ರ ಲೆಂತು 30 ಸೆಂಟಿಮೀಟರ್ ಅಂತೆ, ಅದ್ರ ಬ್ರೆಡ್ತು 15 ಸೆಂಟಿಮೀಟರ್ ಅಂತೆ. ಆಯಿತಾ? ಒಂದು ರೆಕ್ಟ್ಯಾಂಗಲ್ದು ಉದ್ದ 30 ಸೆಂಟಿಮೀಟರ್ ಅಂತೆ, ಅಗಲ 15 ಸೆಂಟಿಮೀಟರ್ ಅಂತೆ. ಆಯಿತಾ? ಈ ರೆಕ್ಟ್ಯಾಂಗಲಲ್ಲಿ 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಎತ್ತರ. ಆಯಿತಾ? 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಎತ್ತರದ ಟ್ರಯಾಂಗ್ಯುಲರ್ ಶೇಪಲ್ಲಿ ಒಂದು ಬಟ್ಟೆನ ಕಟ್ ಮಾಡ್ತಾರಂತೆ. ಆಯಿತಾ? ಇಲ್ಲಿ ನೋಡಿ, ಇದೇ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ. ಈ ರೆಕ್ಟ್ಯಾಂಗಲ್, ಆಯಿತಾ? ಈ ರೆಕ್ಟ್ಯಾಂಗಲ್ಲು 30 ಸೆಂಟಿಮೀಟರ್ ಉದ್ದ ಇದೆ, 15 ಸೆಂಟಿಮೀಟರ್ ಅಗಲ ಇದೆ. ಆಯಿತಾ? ಈ ದೊಡ್ಡ ರೆಕ್ಟ್ಯಾಂಗಲಲ್ಲಿ ಚಿಕ್ಕದಾಗಿ ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಎತ್ತರ ಟ್ರಯಾಂಗಲ್ ಶೇಪಲ್ಲಿ ಒಂದು ಬಟ್ಟೆನ ಕಟ್ ಮಾಡ್ತಾರಂತೆ. ಆ ರೀತಿ ಕಟ್ ಮಾಡಿದ್ರೆ ಎಷ್ಟು ಏರಿಯಾ ಉಳಿಯುತ್ತೆ ಅಂತ ಕೇಳಿದ್ದಾರೆ. ಇದೆಯಲ್ಲ, ಎಷ್ಟು ಏರಿಯಾ ಉಳಿಯುತ್ತೆ ಅಂತ ಕೇಳಿದ್ದಾರೆ. ಹಾಗಂದರೆ ಏನು ಮಾಡಬೇಕು? ಫಸ್ಟು ರೆಕ್ಟ್ಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿ. ಆಯಿತಾ? ಫೈಂಡ್ ಔಟ್ ಮಾಡಿಬಿಟ್ಟು ರೆಕ್ಟ್ಯಾಂಗಲ್ ಏರಿಯಾದಲ್ಲಿ ಟ್ರಯಾಂಗ್ಯುಲರ್ ಏರಿಯಾನ ಮೈನಸ್ ಮಾಡಿ. ಆಯಿತಾ? ನೋಡಿ, ರೆಕ್ಟ್ಯಾಂಗಲ್ ಏರಿಯಾ ಏನಿದೆ? ಫಾರ್ಮುಲಾ ಎಲ್ ಇಂಟು ಬಿ. ಆಯಿತಾ? ಇದರಲ್ಲಿ ಟ್ರಯಾಂಗಲ್ ಏರಿಯಾ ಮೈನಸ್ ಮಾಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ಎಲ್ ಎಷ್ಟಿದೆ? 30 ಸೆಂಟಿಮೀಟರ್, ಬ್ರೆಡ್ತು 15 ಮೈನಸ್ ಹಾಫ್ ಇಂಟು ಟ್ರಯಾಂಗಲ್ದು ಬೇಸು 15 ಸೆಂಟಿಮೀಟರ್ ಇದೆ. ಆಯಿತಾ? ಹೈಟು 10 ಸೆಂಟಿಮೀಟರ್ ಇದೆ. 2 1s 2 5s. ಈ ಕಡೆ ಏನು ಉಳಿತು? 15 5ಲಿ 75. ಆಯಿತಾ? 15 3ಲಿ 45. ರೆಕ್ಟ್ಯಾಂಗಲ್ದು ಏರಿಯಾ 450 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಟ್ರಯಾಂಗಲ್ದು ಏರಿಯಾ 75 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ರೆಕ್ಟ್ಯಾಂಗಲ್ ಏರಿಯಾದಲ್ಲಿ ಟ್ರಯಾಂಗಲ್ ಏರಿಯಾನ ಮೈನಸ್ ಮಾಡಿ 450 ಮೈನಸ್ 75 ಮಾಡಿದ್ರೆ 375 ಬರುತ್ತೆ. ಆಯಿತಾ? 375 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಬಿ ಆಗುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಒಂದು ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಆಯಿತಾ? ರೆಕ್ಟ್ಯಾಂಗಲ್ದು ಲೆಂತು 30 ಸೆಂಟಿಮೀಟರ್ ಇದೆ, ಬ್ರೆಡ್ತು 15 ಸೆಂಟಿಮೀಟರ್ ಇದೆ. ಬ್ರೆಡ್ತು 15 ಸೆಂಟಿಮೀಟರು, ಲೆಂತು 30 ಸೆಂಟಿಮೀಟರ್ ಇದೆ. ಆಯಿತಾ? ಈ ದೊಡ್ಡ ರೆಕ್ಟ್ಯಾಂಗಲಲ್ಲಿ ಒಂದು ಟ್ರಯಾಂಗಲ್ ಶೇಪು 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ. ಆಯಿತಾ? 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಎತ್ತರ ಟ್ರಯಾಂಗಲ್ ಶೇಪಲ್ಲಿ ಬಟ್ಟೆನ ಕಟ್ ಮಾಡಿದ್ದಾರೆ. ಆಯಿತಾ? ಆ ರೀತಿ ಕಟ್ ಮಾಡಿದ್ರೆ ಬಾಕಿ ಎಷ್ಟು ಏರಿಯಾ ಉಳಿತು ಅಂತ ಕೇಳಿದರೆ. ಆಯಿತಾ? ಬಾಕಿ ಎಷ್ಟು ಏರಿಯಾ ಉಳಿತು ಅಂತ ಕೇಳಿದ್ದಾರೆ. ಆಯಿತಾ? ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಫಸ್ಟು ರೆಕ್ಟ್ಯಾಂಗಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ. ಎ ಬಿ ಸಿ ಡಿ ಅಲ್ಲ, ಎ ಬಿ ಸಿ ಡಿ. ಆಯಿತಾ? ಇದು ಬ್ರೆಡ್ತು 15 ಸೆಂಟಿಮೀಟರು, ಲೆಂತು
30 ಸೆಂಟಿಮೀಟರ್. ಅದರಲ್ಲಿ ಟ್ರಯಾಂಗಲ್ದು ಏರಿಯಾ ಮೈನಸ್ ಮಾಡಿ. ಟ್ರಯಾಂಗಲ್ ಉದ್ದ 15 ಸೆಂಟಿಮೀಟರು, ಎತ್ತರ 10 ಸೆಂಟಿಮೀಟರ್ ನಾವು ಮೈನಸ್ ಮಾಡಿ ರಿಮೈನಿಂಗ್ ಏರಿಯಾ ಬರುತ್ತೆ. ಆಯಿತಾ? ಇದಕ್ಕೇನು ಫಾರ್ಮುಲಾ? ರೆಕ್ಟ್ಯಾಂಗಲ್ ಏರಿಯಾ ಎಲ್ ಇಂಟು ಬಿ, ಇದಕ್ಕೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆಯಿತಾ? ಎಲ್ ಇಂಟು ಬಿ ಅಂದರೆ ಎಲ್ ಅಂದರೆ 30, ಬಿ ಅಂದರೆ 15 ಮೈನಸ್ ಟ್ರಯಾಂಗಲ್ ಇದು 15, ಹೈಟು 10 ಸೆಂಟಿಮೀಟರ್. ಆಯಿತಾ? ಸಿಂಪ್ಲಿಫೈ ಮಾಡಿ. 2 1s 2 5s. ಆಯಿತಾ? 15 5s 75. ಆಯಿತಾ? 15 3s 45, 450 ಆಗುತ್ತೆ. 450ಲಿ 75 ಮೈನಸ್ ಮಾಡಿ ನಿಮ್ಗೇನು ಬರುತ್ತೆ? 375 ಬರುತ್ತೆ. ಆಯಿತಾ? ಇದರ ಅರ್ಥ ಈ ದೊಡ್ಡ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ, ಆಯಿತಾ, ಈ ಸಣ್ಣ ಟ್ರಯಾಂಗ್ಯುಲರ್ ಶೇಪ್ನ ಮೈನಸ್ ಮಾಡಿದ್ರೆ ನಮಗೆ ಏರಿಯಾ 375 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ನಂಬರ್ 90 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಕೊಟ್ಬಿಟ್ಟು ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಟಿದ್ದಾರೆ. ಆಯಿತಾ? ಸ್ಕ್ವೇರ್ದು ಪೆರಿಮೀಟರು 4x + 8 ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದ್ರ ವಿಕರ್ಣ, ಕನ್ನಡದಲ್ಲಿ ವಿಕರ್ಣ, ಇಂಗ್ಲೀಷಲ್ಲಿ ಹೈಪೋಟೆನಸ್. ಆಯಿತಾ? ಹೈಪೋಟೆನಸ್ ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಹೈಪೋಟೆನಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಅವರು ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ? ಸ್ಕ್ವೇರ್ದು ಪೆರಿಮೀಟರ್ ಫಾರ್ಮುಲಾ ಏನಿದೆ? ಸ್ಕ್ವೇರ್ದು ಪೆರಿಮೀಟರ್ ಫಾರ್ಮುಲಾ 4 × a, 4a. ಆಯಿತಾ? ಪೆರಿಮೀಟರ್ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಸೇಮ್ ಪ್ರೊಸೀಜರು 4x + 8. ಆಯಿತಾ? 4a. ಆಯಿತಾ? 4ನ ಈ ಕಡೆ ತಗೊಬನ್ನಿ. ಈ ಕಡೆ ತಗೊಬಂದ್ರೆ ಏನಾಗುತ್ತೆ? 4x + 8 / 4 = a ಆಗುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿ. 4 1s 4 1s 4 1s 4 2s. ಆಯಿತಾ? ಇಲ್ಲಿ ನೋಡಿ, 4x ಇದ್ದದ್ದು ಈಗ 1x ಆಯಿತು. 4x ಇದ್ದದ್ದು 1x ಆಯಿತು. 1 ಬರ್ಕೋತಾ ಇಲ್ಲ ನಾನು. ಆಯಿತಾ? 4x ಇದ್ದದ್ದನ್ನ x ಅಂತ ಬರ್ಕೊತಾ ಇದ್ದೀನಿ. ಪ್ಲಸ್ 8 ಇದ್ದದ್ದು 2 ಆಯಿತು. 8 ಇದ್ದದ್ದು 2 ಆಯಿತು. ಆಯಿತಾ? ಸೊ ಅದ್ರ ಒಂದು ಸೈಡ್ ಬಂತು. ಆಯಿತಾ? ಆ ಸ್ಕ್ವೇರ್ದು ಒಂದು ಸೈಡ್ ಲೆಂತ್ ಎಷ್ಟು ಬಂತು ಅಂದರೆ x + 2 ಅಂದರೆ ಇದ್ರ ಅಳತೆ ಬಂತು. a = x + 2 ಬಂತು. ಆಯಿತಾ? ಇದು x + 2 ಆದರೆ ಇದು x + 2 ಆಗಿರುತ್ತೆ. ಆಯಿತಾ? ಈಗ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಫೈಂಡ್ ಔಟ್ ಮಾಡಿ. ಆಯಿತಾ? ಪೈಥಾಗೋರಸ್ ಫಾರ್ಮುಲಾ ಏನು ಹೇಳುತ್ತೆ ನೋಡಿ? c² = a² + a². ಆಯಿತಾ? c² ಅಂದರೆ ವಿಕರ್ಣ, ಹೈಪೋಟೆನಸ್. a² ಅಂದರೆ x + 2 ಹೋಲ್ ಸ್ಕ್ವೇರ್ ಪ್ಲಸ್ x + 2 ಹೋಲ್ ಸ್ಕ್ವೇರ್. ಆಯಿತಾ? ನೋಡಿ ಇದೇನಾಗುತ್ತೆ? 2x + 2 ಹೋಲ್ ಸ್ಕ್ವೇರ್ ಆಗುತ್ತೆ. c² = 2x + 2 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಇದ್ರ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ? x + 2 √2 ಬರುತ್ತೆ. ಆನ್ಸರ್ ಏನು ಬರುತ್ತೆ? x + 2 √2 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ನ ಓದಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 20 ಒಂದು ಸ್ವಲ್ಪ ಕಷ್ಟ ಇದೆ. ಏನು ಕಷ್ಟ ಇದೆ ಅಂದರೆ ಕ್ವಶನ್ ನಂಬರ್ 20 8ನೇ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರುತ್ತಲ್ಲ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಬರೋ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದು. ಆಯಿತಾ? ಅಲ್ಲಿಂದ ತೆಗೆದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕ್ವಶನ್ ನಂಬರ್ 20 ಒಂದು ಸ್ವಲ್ಪ ಕಷ್ಟ ಇದೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ವಶನಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಆಯಿತಾ? ಕ್ವಶನಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದರ 3 ಬಾಹುಗಳು, ಅದರ 3 ಸೈಡ್ಸ್, ಆಯಿತಾ, ಅದರ 3 ಸೈಡ್ಸ್ ಅಥವಾ 3 ಬಾಹುಗಳು 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ಆಯಿತಾ, ಇಂಗ್ಲೀಷಲ್ಲಿ 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ಕನ್ನಡದಲ್ಲಿ 3 ಕ್ರಮಾನುಗತ ಸಂಖ್ಯೆಗಳಿಗೆ ಸಮನಾಗಿದೆ ಅಂತ ಹೇಳಿದ್ದೇನೆ. ಅರ್ಥ ಆಯ್ತಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ದು 3 ಸೈಡ್ಸು, ಆಯಿತಾ, ಹೈಟು, ಬೇಸು ಮತ್ತು ಲೆಂತು 3 ಸೈಡ್ಸು 3 ಕಾನ್ಸಿಕ್ಯೂಟಿವ್ ನಂಬರ್ಗೆ ಸಮನಾಗಿದೆ, ಅಥವಾ ಕನ್ನಡದಲ್ಲಿ 3 ಕ್ರಮಾನುಗತ ಸಂಖ್ಯೆಗೆ ಸಮನಾಗಿದೆ ಅಂತ ಹೇಳಿದ್ದಾನೆ. ಆ ಥರ ಹೇಳ್ಬಿಟ್ಟು ಆ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ, ಪೈಥಾಗೋರಸ್ ಥಿಯರಮಲ್ಲಿ 3 ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ
3 ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ 3, 4, 5 ಆಗಿರುತ್ತೆ ಆಯಿತಾ. ಪೈಥಾಗರಸ್ ಥಿಯರಮಲ್ಲಿ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ 3, 4, 5 ಆಗುತ್ತೆ. ಈ 3 ನಂಬರ್ ಮಾತ್ರ ಪೈಥಾಗೋರಸ್ ಥಿಯರಮ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ ಇರೋದು ಆಯಿತಾ. ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೇನು? 3, 3 ಆದಮೇಲೆ 4, 4 ಆದಮೇಲೆ 5 ಬರುತ್ತೆ. 3 ಆದಮೇಲೆ 4, 4 ಆದಮೇಲೆ 5 ಬರುತ್ತೆ. ಒಂದಾದಮೇಲೆ ನೆಕ್ಸ್ಟ್ ನಂಬರ್ ಬರುತ್ತಲ್ಲ ಅದನ್ನು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಪೂರ್ತಿ ನಂಬರ್ ಸಿಸ್ಟಮಲ್ಲಿ 3, 4, 5 ಈ ಮೂರೇ ನಂಬರು ಪೈಥಾಗರಸ್ ಟ್ರಿಪ್ಲೆಟ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅಂದರೆ ಪೈಥಾಗರಸ್ ಥಿಯರಮ್ನ ಸ್ಯಾಟಿಸ್ಫೈ ಮಾಡೋ 3 ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ಅದು 3, 4, 5 ಆಗಿರುತ್ತೆ. ಈಗ 3, 4, 5ನ ಇಲ್ಲಿ ಯೂಸ್ ಮಾಡಿ ಆಯಿತಾ. ಹೈಟ್ಗೆ 3 ಯೂಸ್ ಮಾಡಿ, ಬೇಸ್ಗೆ 4 ಯೂಸ್ ಮಾಡಿ, ಲೆಂತ್ಗೆ 5 ಯೂಸ್ ಮಾಡಿ ಆಯಿತಾ. ಯೂಸ್ ಮಾಡಿಬಿಟ್ಟು ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಯಿತಾ. ಹಾಫು ಬೇಸ್ ಎಷ್ಟಿದೆ? 4 ಇದೆ. ಬೇಸು 4 ಇದೆ. ಹೈಟ್ ಎಷ್ಟಿದೆ? ಹೈಟು 3 ಇದೆ. 2 1s 2 2s 3 ಇಂಟು 2 ಎಷ್ಟಾಗುತ್ತೆ? 3 ಇಂಟು 2 ಅಂದರೆ 6 ಆಗುತ್ತೆ. ಎಲ್ಲ ಸೆಂಟಿಮೀಟರಿಂದ ಇದು ಏರಿಯಾ 6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆನ್ಸರ್ 6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆನ್ಸರ್ ಎ ಆಗುತ್ತೆ. ಆನ್ಸರ್ ಎ ಆಗುತ್ತೆ. ನೋಡಿ, ದ ಸ್ಮಾಲೆಸ್ಟ್ ಕಾನ್ಸಿಕ್ಯೂಟಿವ್ ಟ್ರಿಪ್ಲೆಟ್ ದಟ್ ಸ್ಯಾಟಿಸ್ಫೈ ದ ಪೈಥಾಗೋರಸ್ ಥಿಯರಮ್ ಇಸ್ 3, 4 and 5. This is the Pythagoras formula. Now I am going to prove it. L square is equal to 5 square, b square is equal to 4 square, h square equal to 3 square. This is 25, this is 16 and this is 9. 16 plus 9, 25. Now LHS equal to RHS, hence proved.